ಒಂದು ಊರು ಅಂತಾದಾಗ ಮುಖ್ಯವಾಗಿ ಇಷ್ಟಾದರೂ ಮರಗಳು ಮನೆಯ ಪರಿಸರದಲ್ಲಿ ವಾತಾವರಣದ ಹತ್ತಿರದಲ್ಲಿ ಇರಬೇಕು ಅಂತ ಹೇಳ್ತಾ ಒಂದು ಅಶ್ವತ್ಥದ ಮರ, ಒಂದು ಬೇವಿನ ಮರ, ಒಂದು ಆಲದ ಮರ, 10 ಹುಣಸೆ ಮರ, ಬೇಲದ ಮರ 3, ಬಿಲ್ವ 3, ಹಾಗೆಯೇ ನೆಲ್ಲಿ ಮರಗಳು 3, 9 ಮಾವಿನ ಹಣ್ಣಿನ ಮರಗಳು ಇತ್ತು ಅಂತಾದ್ರೆ ಅದು ಆ ಮನೆಯ ಸುತ್ತಲಿನ ಪರಿಸರವನ್ನ ಸ್ವರ್ಗವನ್ನಾಗಿಸುತ್ತೆ. ಅದರ ಕಾರಣಗಳನ್ನ ನಾವು ನಿನ್ನೆ ನೋಡಿದೆವು. ಅಂದ್ರೆ ಪ್ರತಿಯೊಂದು ಮರವು ಆ ವಾತಾವರಣದಲ್ಲಿ ಇರುವ ಅಗತ್ಯ ಏನು ಅನ್ನುವುದನ್ನು ನಾವು ಬಿಡಿಸಿ ನೋಡಿದರೆ ಅವರ ದೂರದೃಷ್ಟಿ ಮತ್ತು ವಿಶಾಲವಾದ ಮನೋಭಾವ ಯಾಕೆ ಹೀಗೆ ಪರಿಸರದ ಪ್ರೀತಿಯನ್ನು ಅವರು ಪ್ರಕಟಪಡಿಸ್ತಾರೆ ಅನ್ನೋದು ಗೊತ್ತಾಯಿತು. ವರಂ ಭೂಮಿ ರುಹ ಪಂಚ, ಮನೆಯಲ್ಲಿ ಸಾಕಿದಂತಹ ಪ್ರಾಣಿಗಳು, ನೆಟ್ಟ ಗಿಡಗಳು ಯಜಮಾನನಿಗೆ ಪ್ರಾಣ ಕೊಟ್ಟಾದರೂ ಕೂಡ ಯಜಮಾನನಿಗೆ ಒದಗುವಂತಹ ದುರಿತಗಳನ್ನು ಪರಿಹರಿಸುವಲ್ಲಿ ಪ್ರಧಾನವಾದ ಕೆಲಸ ಮಾಡುತ್ತೆ ಅಂತ ಶಾಸ್ತ್ರಕಾರರು ಹೇಳ್ತಾರೆ. ಹಾಗಾಗಿ ಮಕ್ಕಳು ಹೆತ್ತವರನ್ನ ಎಷ್ಟು ನೋಡಿಕೊಳ್ಳುತ್ತಾರೆ ಅನ್ನೋದು ಗೊತ್ತಿಲ್ಲದೆ ಇರುವ ಸಂಗತಿ. ಕೆಲವೊಮ್ಮೆ ಸಂಸ್ಕಾರ ಚೆನ್ನಾಗಿತ್ತು ಅಂತಾದ್ರೆ ಪ್ರೀತಿಸ್ತಾರೆ, ಆರಾಧಿಸ್ತಾರೆ. ಕೊಡುವ ಸಂಸ್ಕಾರದಲ್ಲಿ ಹೆಚ್ಚು ಕಮ್ಮಿ ಆಯಿತು ಅಂದ್ರೆ ಎಲ್ಲ ಅಂದುಕೊಂಡದ್ದಕ್ಕಿಂತ ವಿರುದ್ಧವಾದ ಘಟನೆಗಳೇ ಮನೆಯಲ್ಲಿ ಘಟಿಸಿ ಹೋಗ್ತಾರೆ. ಆದರೆ ಮರಗಳು ಪತ್ರೈಹಿ ಪುಷ್ಪೈಹಿ ಫಲೈಹಿ ಮೂಲೈಹಿ ಕುರುವಂತಿ ಪಿತೃತರ್ಪಣಂ, ಕೇವಲ ಮನೆಯ ತನ್ನನ್ನು ನೆಟ್ಟ ಯಜಮಾನನಿಗೆ ಮಾತ್ರ ಅಲ್ಲ, ಅದರ ಎಲೆಗಳಿಂದ, ಹೂಗಳಿಂದ, ಫಲಗಳಿಂದ, ಬೇರುಗಳಿಂದ ತನ್ನನ್ನ ಎಷ್ಟು ಬಾರಿ ಯಾವ ಯಾವ ಕಾರ್ಯಗಳಿಗೆ ನಿತ್ಯ ಉಪಯೋಗಿಸ್ತಾರೋ ಅಷ್ಟೂ ಜನ ಪಿತೃಗಳಿಗೆ ಮೇಲಿನ ಲೋಕಕ್ಕೆ ಇನ್ನಷ್ಟು ಅವರ ಎತ್ತರಕ್ಕೆ ಏರ್ಲಿಕ್ಕೆ ಬೇಕಾದಂತಹ ಅನುಕೂಲತೆಗಳನ್ನ ಮರಗಳು ಮಾಡಿಕೊಡ್ತಾವೆ. ಪಿತೃತರ್ಪಣಂ ತೇ ಕುರುವಂತಿ, ಅವರೇ ಅಂದ್ರೆ ಕೇವಲ ನೆಟ್ಟವನನ್ನ ಮಾತ್ರ ಅಲ್ಲ, ನೆಟ್ಟವನ ಪೂರ್ವ ಪಿತೃಗಳನ್ನು ಕೂಡ ಅದು ಉದ್ಧರಿಸುವ ಕೆಲಸವನ್ನ ಮಾಡುತ್ತೆ. ನ ತತ್ಕರೋತ್ಯಗ್ನಿಹೋತ್ರಂ ಸುಹುತಂ ಯೋಷಿತ ಸುತಃ ಯತ್ಕರೋತಿ ಧನಚ್ಛಾಯ ಪಾದಪಃ ಪಥಿರೋಪಿತಃ. ದಾರಿಯಲ್ಲಿ ನೆಟ್ಟ ಮರಗಳು ಯಜಮಾನನ ಎಲ್ಲ ತೊಂದರೆಗಳನ್ನ ಪರಿಹರಿಸುವುದಲ್ಲದೆ, ಪ್ರಾಣಿ ಪಕ್ಷಿಗಳಿಗೆ ನೆರಳನ್ನು ನೀಡುವುದಲ್ಲದೆ, ಭೂಮಿಯನ್ನ ಉಳಿಸುವುದಲ್ಲದೆ, ಯಜಮಾನ ಮಾಡುವಂತಹ ಯಾಗಕ್ಕೆ ಕಟ್ಟಿಗೆಯಾಗತ್ತೆ, ಮಳೆ ಬರಿಸಿ ಬೆಳೆ ಬೆಳೆಸಿ ಅದರ ಮೂಲಕ ಒಳ್ಳೆಯ ಧಾನ್ಯಕ್ಕೆ ಬೀಜ ಆಗತ್ತೆ. ಎಷ್ಟೋ ಸಂದರ್ಭದಲ್ಲಿ ಹುಲ್ಲಾಗಿ ಹಸುಗಳಿಗೆ ಆಹಾರ ಸಿಕ್ಕುವ, ಅದು ಹಾಲು, ಮೊಸರು, ಬೆಣ್ಣೆ, ತುಪ್ಪವಾಗಿ ಒಂದೊಂದು ಹಂತದಲ್ಲಿ ಮರಗಳು ಎಲ್ಲ ಉಳಿದ ಪ್ರಾಣಿಗಳಿಗೆ ಆಶ್ರಯ ನೀಡುತ್ತಾ ಅವನ ಯಾಗಕ್ಕೆ ಸುಸ್ಥಿತಿಯನ್ನು ತಂದುಕೊಡುತ್ತೆ. ಹಾಗಾಗಿ ದಾರಿಯಲ್ಲಿ ಇದೆ ಮರ ಅನ್ನುವ ಅಷ್ಟೇ ಕಾರಣಕ್ಕೆ ಅದು ಅಡ್ಡಲಾಗುತ್ತೆ ಅಂತ ಕಡಿಯುವ ಮೂಢ ಕೆಲಸವನ್ನ ಮಾಡಿದ ಅಂದ್ರೆ ಆತ ನಿರಯಂ ಯಾತಿ, ಖಂಡಿತ ಅವನೇ ತನ್ನ ಮನೆಯ ಪರಿಸರವನ್ನು ನರಕವನ್ನಾಗಿಸಿಕೊಳ್ತಾನೆ. ಯೇ ಚಿಂತಂತೆ ಸದಾ ಮೂಢಾಃ ತೇ ಯಾಂತಿ ನಿರಯಂ ಧ್ರುವಂ. ಖಂಡಿತ ಮರ ಕಡಿದವ ಇಲ್ಲಿಯೂ ನೆಮ್ಮದಿಯಲ್ಲಿ ಇರಲ್ಲ, ಹೋದಲ್ಲೂ ಕೂಡ ನೆಮ್ಮದಿಯಾಗಿ ಉಳಿಲಿಕ್ಕೆ ಅವನಿಗೆ ಆಗುವುದಿಲ್ಲ. ತುಳಸಿ ಕಾನನಂ ವೈಶ್ಯ ಗೃಹೇ ಯಸ್ಮಿಶ್ಚ ತಿಷ್ಠತಿ ತದ್ಗೃಹಂ ತೀರ್ಥಭೂತಂ ಹಿ ನೋಯಾಂತಿ ಯವಕಿಂಕರಾಃ. ಯಾವ ಮನೆಯ ಸುತ್ತ ಇಂಥ ಗಿಡಗಳ ಜೊತೆಗೆ ಬಹಳ ಮುಖ್ಯವಾಗಿ ತುಳಸಿಯ ವನವನ್ನ ನೆಟ್ಟಿದ್ದಾರೆ ಅಂದ್ರೆ ಆ ಪರಿಸರಕ್ಕೆ ದುಷ್ಟಶಕ್ತಿಗಳು ಯಾರೂ ಪ್ರವೇಶಿಸುವುದಿಲ್ಲ. ಯಾಕೆಂದ್ರೆ ತದ್ಗೃಹಂ ತೀರ್ಥಭೂತಂ ವೈ, ಆ ಮನೆ ತೀರ್ಥಕ್ಷೇತ್ರದ ಹಾಗೆ ಅತ್ಯಂತ ಉನ್ನತವಾದ ಭಗವತ್ ಸಾನ್ನಿಧ್ಯವನ್ನ ಹೊಂದಿರುತ್ತೆ. ಯಾಕೆಂದ್ರೆ ತುಳಸಿ ವನ ಇದೆ ಅಂದ್ರೆ ಸುಮ್ಮನೆ ವನ ಮಾತ್ರ ಇರುವುದಲ್ಲ, ಆ ವನದಲ್ಲಿ ತೆರೆದ ದಳಗಳಿಂದ ಭಗವಂತನನ್ನ ಆರಾಧಿಸುವುದು, ಅರ್ಚನೆ ಮಾಡುವುದು, ಮೆಚ್ಚಿಸುವುದು, ಈ ಕಾರ್ಯಗಳು ನಡೀಲಿಕ್ಕೆ ಅನುಕೂಲವಾಗಿದೆ. ಅದರಿಂದಾಗಿ ಯಾವುದೇ ದುಷ್ಟಶಕ್ತಿಗಳು ಅಲ್ಲಿ ಕೆಲಸ ಮಾಡುವುದು ಸಾಧ್ಯ ಆಗುವುದಿಲ್ಲ. ರೋಪಣ, ಪಾಲನ, ಸೇಕಾತ್, ದರ್ಶನ, ಸ್ಪರ್ಶನ, ತೃಣ, ಮರಗಳ ನೆಡುವಿಕೆ, ಪಾಲಿಸುವಿಕೆ, ಅದಕ್ಕೆ ನೀರು ಹೊಯ್ದು ಅವುಗಳನ್ನು ನೋಡುತ್ತಾ ಮುಟ್ಟಿ ಮಾತನಾಡಿಸಿ ತಮ್ಮ ಮನೆಯ ಸಂಬಂಧಿಗಳಂತೆ ಸದಸ್ಯರಂತೆ ಅವುಗಳನ್ನು ಪ್ರೀತಿಸಿ ಬೆಳೆಸಿದ ಅಂತಂದ್ರೆ ಬ್ರಹ್ಮಾದಯೋಪಿ ಕುರುವಂತಿ.
ಚತುರ್ಮುಖ ಮೊದಲಾದ ದೇವತೆಗಳು ಕೂಡ ಅವನ ಮನೆಯಲ್ಲಿ ಬಂದು ನೆಲೆಸಿ ಆತನಿಗಿರುವ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸುತ್ತಾರೆ. ಆಂಧ್ರರೋಪ ಸಹಸ್ರೇಣ ಪಿಪ್ಪಲಾನಾಂ ಶತೇನ ಚ ಯತ್ಫಲಂ ಹಿತದೇಕೇನ ತುಳಸಿ ವಿಟಪೇನ ಚ. ಹಲವು ಮಾವಿನ ತೋಪನ್ನ ಬೆಳೆಸಬಹುದು. ಆರೋಗ್ಯಕ್ಕೆ ಬೇಕು ಅನ್ನುವ ಕಾರಣಕ್ಕಾಗಿ ಔಷಧೀಯ ಗಿಡಗಳನ್ನು ನೆಟ್ಟು ಬೆಳೆಸಬಹುದು. ಆದರೆ ಅವುಗಳನ್ನು ಬೆಳೆಸುವುದರ ಜೊತೆಗೆ ಆತ ತುಳಸಿಯನ್ನು ಅದರ ನಡುವೆ ಬೆಳೆಸಿದ ಅಂತಂದ್ರೆ ತಾನು ಬೇರೆ ಮಾಡಿದ ಎಲ್ಲ ಕೆಲಸಗಳಿಗೆ ಮತ್ತಷ್ಟು ವಿಶೇಷ ಬಲ ಅನ್ನುವ ಹಾಗೆ ಈ ತುಳಸಿಯ ವನ ಅವನನ್ನ ರಕ್ಷಿಸುತ್ತೆ. ಯಾಕೆಂದ್ರೆ ವಿಷ್ಣು ಪೂಜನ ಸಂಸಕ್ತ ತುಳಸೀಯಸ್ತು ರೂಪಯೇ ಯುಗಾಯುತಂ ದಶೈಕಂಚ ರೂಪಕೋ ರಮತೆ ದಿವಿ. ತುಳಸಿಯ ವನದ ಮುಖ್ಯ ಪ್ರಯೋಜನ ಭಗವಂತನ ಪೂಜೆಗೆ ಅದು ಅನುಕೂಲ ಆಗುತ್ತೆ ಅಂತ. ವಿಷ್ಣು ಪೂಜನ ಸಂಸಕ್ತ, ವಿಷ್ಣು ಅಂದ್ರೆ ನಮ್ಗೆ ಮತ್ತೆ ತಲೆಗೆ ಹೋಗುದು ಒಂದು ವ್ಯಕ್ತಿ ಅಂತ. ವಸ್ತುತಃ ಶಬ್ದದ ಅರ್ಥ ಎಲ್ಲೆಡೆ ವ್ಯಾಪಿಸಿದವನು, ನಮ್ಮಲ್ಲಿರುವ ಎಲ್ಲ ವಿಷವನ್ನ ಕಳೆಯಬಲ್ಲವನು. ವಿಷಂ ನುದತಿ ಇತಿ ವಿಷ್ಣು, ನಮ್ಮಲ್ಲಿರುವ ಸಂಸಾರದ ದೋಷವನ್ನ, ಯಾಕೆಂದ್ರೆ ನಾವು ಹೇಳುವ ಹಾಗೆ ವೈದ್ಯೋ ನಾರಾಯಣೋ ಹರಿಹಿ, ನಮ್ಮ ಎಲ್ಲ ಸಂಸಾರದ ರೋಗಗಳಿಗೂ ಪರಿಹರಿಸುವ ದೊಡ್ಡ ವೈದ್ಯ ಯಾರು ಅಂದ್ರೆ ಅದು ನಾರಾಯಣ ಅಂತ. ಯಾಕೆ ಅಂದ್ರೆ ವಿಷಂ ನುದತಿ, ಸಂಸಾರದ ವಿಷವನ್ನ, ರೋಗಕ್ಕೆ ಭೌತಿಕವಾಗಿ ದೇಹಕ್ಕೆ ಬರಬಹುದಾದ ರೋಗವನ್ನ, ವಿಷವನ್ನ ಪರಿಹರಿಸುವ ಶಕ್ತಿಯಾಗಿ ಭಗವಂತ ಇದ್ದಾನೆ. ಯಾಕೆ ಅಂದ್ರೆ ವಿಷವನ್ನ ಪರಿಹರಿಸಬಲ್ಲಂತಹ ಗಿಡಗಳನ್ನೇ ಅರ್ಚಿಸಿ ಮೆಚ್ಚಿಸಿ ಆ ಮೂಲಕ ಅವುಗಳನ್ನು ಸಾಕಿ ಬೆಳೆಸಿ ಅವುಗಳಿಂದ ಸಿಕ್ಕಿದ ದಳದಿಂದಲೇ ಆರಾಧಿಸುವುದು ಅಂತಂದ ಮೇಲೆ ನಾವು ಯಾವ ಕ್ರಮದಲ್ಲಿ ಆರಾಧನೆ ನಡೆಸ್ತೇವೋ ಆ ಕ್ರಮದಲ್ಲಿ ಪ್ರತಿಫಲ ಅನ್ನೋದು ಮನುಷ್ಯನಿಗೆ ದೊರಕುವುದು ಸಹಜ. ತುಳಸಿ ಮಂಜರಿ ಭಿಸ್ತು ಕುರಿಯಾಧರಿ ಸಮರ್ಚನ ನಸ ಗರ್ಭಗೃಹಂ ಯಾತಿ ಮುಕ್ತಿಭಾಗಿ ಭವೇನ್ ನರಃ. ತುಳಸಿಯ ಅರ್ಚನೆಯಲ್ಲಿ ಬಹಳ ಮೆಚ್ಚುಗೆಯಾಗುವಂತಹದ್ದೇನು ಅಂದ್ರೆ ಮಂಜರಿ. ಮಂಜರಿ ಅಂದ್ರೆ ಅದು ಹೂವು ಬಿಟ್ಟು ಒಂದು ಹೆಗ್ಗೆ ಬಿಡುತ್ತೆ. ಅದನ್ನು ನಾವು ಪೂರ್ತಿ ಅದು ಅರಳುವ ಮುನ್ನವೇ ತೆಗೆದು ಬಿಡುತ್ತೇವೆ. ಉಪಯೋಗಿಸುವುದು ತಪ್ಪು ಅಂತ ಹೇಳಿಲ್ಲ, ಆದ್ರೆ ತುಳಸಿಯ ಹೂವು ಕೃಷ್ಣನಿಗೆ ಬಹಳ ಇಷ್ಟ ಅಂತ. ಅದು ಬೆಳೆದು ಪೂರ್ತಿ ಕಸ್ಕಟೇನೂ ಆಗಿರುವುದಲ್ಲ, ಇನ್ನೂ ಹೂ ಆಗ ತಾನೇ ಅರಳುವುದಕ್ಕೆ ಶುರುವಾಗಿದೆ ಅಂತನ್ನುವ ಸ್ಥಿತಿಯಲ್ಲಿ ಇದ್ದಾಗ, ಒಣಗಿ ಕರಕಲಾಗುವ ಮುನ್ನ, ಅದು ಬೆಳೆದು ಬಲಿಯುವ ಮುನ್ನ ಸಣ್ಣದಾಗಿ ಹೂವನ್ನ ಬಿಟ್ಟು ಅದರಲ್ಲೊಂದು ಅಲಂಕಾರ ರೂಪವಾದಂತಹ ದೃಶ್ಯ ಕಾಣುತ್ತೆ. ಆಗಿರುವ ಮಂಜರಿ ಬಹಳ ಇಷ್ಟಪಡುವಂತಹದ್ದು. ಆ ರೀತಿ ಯಾರು ಅರ್ಚಿಸುತ್ತಾನೋ ಅವನು ಗರ್ಭಗೃಹವನ್ನ, ಗರ್ಭಗೃಹ ಅಂತಂದ್ರೆ ಹೊಟ್ಟೆಯಲ್ಲಿ 9 ತಿಂಗಳುಗಳ ಕಾಲ ಕಳೆಯುವ ದುಃಖವನ್ನ ಆತ ಅನುಭವಿಸುವುದಿಲ್ಲ. ಅಲ್ಲ, ಅದು ದುಃಖ ಅಂತ ಹೇಗೆ ಗೊತ್ತಾಗುತ್ತೆ? ಅದು ದುಃಖ ಅಂತ ಗೊತ್ತಾಗದಾಗೆ ಮಾಡಿದ್ರಿಂದ ನಾವು ಇವತ್ತು ಉಸಿರಾಡ್ತಾ ಇದ್ರು. ಅದು ದುಃಖ ಅಂತ ಗೊತ್ತಾಗಿದ್ರೆ ಇವಾಗ ಕಟ್ಬಿಡ್ಲಿಕ್ಕೂ ಮನಸ್ಸು ಮಾಡ್ತಿರ್ಲಿಲ್ಲ, ಎಲ್ಲೂ ಓಡಾಡ್ಲಿಕ್ಕೂ ಮನಸ್ಸು ಮಾಡ್ತಿರ್ಲಿಲ್ಲ. ಯಾಕೆಂದ್ರೆ ಆಗ ಎಲ್ಲ ತಾನು ಮಾಡಿದ ತಪ್ಪುಗಳು ನೆನಪಾಗಿ ಆ ತಪ್ಪಿಗೆ ಶಿಕ್ಷೆಯಾಗಿ ಒದಗಿದ ಈ ಕತ್ತಲೆಯ ಕೋಣೆಯ 9 ತಿಂಗಳ ತಲೆ ಕೆಳಗಾದ ಕೈ ಮಡಚಿ ತಲೆಯನ್ನು ಬಗ್ಗಿಸಿ ಆ ಎಲ್ಲ ಕೀವು ರಕ್ತ ಮಾಂಸಗಳ ನಡುವೆ ಇರುವಂತಹ ಬೆತ್ತನೆಯ ಮೈಗೆ ಸಾವಿರಾರು ಕೀಟಗಳು ಒಟ್ಟೊಟ್ಟಿಗೆ ಕಚ್ಚುವ ಕತ್ತಲೆಯ ಕೋಣೆಯ ಆ ದೀರ್ಘಾವಧಿಯ ಬದುಕು ಬೇಡವೇ ಬೇಡ ಅಂತ ಜೀವ ಅಂದುಕೊಳ್ತಾ ಇರುತ್ತೆ. ಹೊರಗೆ ಬಂದೊಡನೆ ಸೂತಿಕಾ ವಾಯು ಎಲ್ಲವನ್ನು ಮರೆಸಿ ಮತ್ತೆ ಮೊದಲಿನ ಪ್ರಪಂಚ ಎನ್ನುವ ಹಾಗೆ ಕಣ್ಣನ್ನ ಬಿಡಿಬಿಡಿಯಿಂದ ಬಿಡುತ್ತಾ ಹೊಸತನ್ನ ಆಸ್ವಾದಿಸುವಂತಹ ಸುಖದಲ್ಲಿ ಬದುಕಿ ಮತ್ತೆ ಹೊಸ ಸಾಧನೆಗಾಗಿ ಮೈಯನ್ನು ಒಡ್ಡುತ್ತಾ ಇರುತ್ತೆ. ಆದ್ರೆ ಆ ದುಃಖ ಅಂತೂ ಆ ಕ್ಷಣದಲ್ಲಿ ಅನುಭವಿಸುವುದು ಸತ್ಯ. ಆ ದುಃಖವನ್ನು ಪರಿಹರಿಸಿಕೊಳ್ಳಿಕ್ಕೆ ಪ್ರತಿಯೊಬ್ಬನ ಬಯಕೆಯೂ ಇದ್ದೇ ಇರುತ್ತೆ. ಆ ಬಯಕೆಗೆ ದೊಡ್ಡ ಪರಿಹಾರ ಯಾವುದು? ಅಂತಹ ಸಮಸ್ಯೆಯಿಂದ ದೂರ ಆಗಬೇಕು ಅಂತ ಬಯಸಿದವನು ಏನು ಮಾಡಬೇಕು ಅಂದ್ರೆ ಭಗವಂತ, ಇದರ ಅರ್ಥ ಇದೆಲ್ಲವೂ ಕೂಡ ಆ ಕೆಲಸ ಮಾಡುವುದರಿಂದ ಒಂದು ವಿಶೇಷವಾದ ಫಲ ಇದೆ ಅಂತ ಅಷ್ಟೇ ಅರ್ಥ ಹೊರತು ಎಲ್ಲ ಅನ್ಯಾಯ ಮಾಡಿ ಎರಡು ತುಳಸಿ ದಳ ಹಾಕಿ ದೇವರ ಹತ್ರ ಎಲ್ಲ ದೋಷ ಪರಿಹರಿಸಿಕೊಳ್ತೇನೆ ಅಂತ ಅರ್ಥ ಅಲ್ಲ. ಕರ್ಮ ಅನ್ನೋದು ನಮ್ಮಲ್ಲಿರುವ ಎಲ್ಲ ಪಾಪಗಳ ಮರ್ಮವನ್ನು ದೂರ ಮಾಡುತ್ತೆ. ಅಷ್ಟೇ ಅಲ್ಲದೆ ನಮಗೆ ಒಂದು ಆತ್ಮಿಕವಾದ ಬಲವನ್ನು ತುಂಬುತ್ತೆ. ಕಷ್ಟಗಳು ಬಂದಾಗಲೂ ಅದನ್ನು ಎದುರಿಸುವ ಆತ್ಮಶಕ್ತಿಯಿಂದ ಕೂಡಿ ಭಗವಂತನನ್ನು ಮತ್ತಷ್ಟು ಹತ್ತಿರ ಮಾಡಿಕೊಳ್ಳುವ ಶಕ್ತಿ ಬರುತ್ತೆ. ನಾವು ನೋಡ್ತೇವೆ ಸಾಮಾನ್ಯವಾಗಿ ಲೋಕದಲ್ಲಿ ತಪ್ಪುಗಳು ನಡೆದು ಅಥವಾ ಶಿಕ್ಷೆಯನ್ನು ಅನುಭವಿಸಿದ ಮೇಲೆ ಮನಸ್ಸಿನಲ್ಲಿ ದೃಢತೆ ಇಲ್ಲ ಅಂದ್ರೆ ನಾನು ಇಲ್ಲಿ ತನಕ ಮಾಡಿದ ಎಲ್ಲ ಸತ್ಕರ್ಮಗಳು ವ್ಯರ್ಥ ಅನ್ನುವ ಯೋಚನೆಗೆ ಬಂದು ಪೂರ್ತಿ ಎದಿಷ್ಟಾಗಿ ಪೂರ್ತಿ ನಾಸ್ತಿಕತೆಯನ್ನು ಅನುಭವಿಸಿ ನಾನು ಇಲ್ಲಿ ತನಕ ಮಾಡಿದ್ದೆಲ್ಲ ವ್ಯರ್ಥ ಅಂತ ಭಾವಿಸುವ ಸ್ಥಿತಿ ಬರುತ್ತೆ. ಯಾಕೆ ಹಾಗಾಗುತ್ತೆ ಅಂತಂದ್ರೆ ನಾವು ಮಾಡುವ ಕರ್ಮದಲ್ಲಿ ಯಾವಾಗಲೂ ಭಕ್ತಿರ ಕೆನಪಾಯಿನಿ, ಶುದ್ಧವಾದ ಭಕ್ತಿ ಇದ್ದಾಗ ಕರ್ಮದಲ್ಲಿ
ಆ ಪಾವಿತ್ರ್ಯವನ್ನು ಉಳಿಸಿಕೊಳ್ಳುವ ಯೋಚನೆ ಇದ್ದಾಗ ಅದರಿಂದ ಬರುವ ಶಕ್ತಿ ಅದು ಆತ್ಮಬಲವನ್ನು ತುಂಬುತ್ತೆ. ಹಾಗೆ ಆತ್ಮಬಲ ತುಂಬಲಿಕ್ಕೋಸ್ಕರ ಪುಷ್ಕರಾದೀನಿ ತೀರ್ಥಾನಿ ಗಂಗಾದ್ಯಾ ಸರಿತಸ್ತಥಾ ವಾಸುದೇವಾದಯೋ ದೇವಾ ವಸಂತಿ ತುಳಸೀದಲೇ. ಈ ತುಳಸಿಯ ದಳದಲ್ಲಿ ವಾಸುದೇವನ 106 ರೂಪಗಳು ವಾಸಿಸ್ತವೆ. ಆದ್ರಿಂದಾಗಿ ಕೇವಲ ಅಷ್ಟೇ ಅಲ್ಲ, ಪುಷ್ಕರಾದೀನಿ ತೀರ್ಥಾನಿ, ನಾವು ದೇಶಾದ್ಯಂತ ತೀರ್ಥಕ್ಷೇತ್ರಗಳಿಗೆ ಸಾಗಿ ಗಂಗೆ, ಯಮುನೆ, ಸರಸ್ವತಿ ಮೊದಲಾದ ಆ ತೀರಗಳಲ್ಲಿ ತೆರಳಿ ಮುಳುಗು ಹಾಕಿ ಅಲ್ಲಿರುವ ಭಗವದ್ ರೂಪವನ್ನು ಚಿಂತಿಸಿ ಅದನ್ನ ಎದೆಯಲ್ಲಿ ಹೊತ್ತುಕೊಂಡು ನಮ್ಮ ಮನೆಯಲ್ಲಿರುವಂತಹ ಪ್ರತಿಮೆಯಲ್ಲಿ ನಾವು ಆವಾಹಿಸಿ ಅದನ್ನು ಆರಾಧಿಸುವ ಕಾರ್ಯವನ್ನು ಮಾಡುವ ಆ ಹಂತ ತುಳಸಿಯ ದಳದಲ್ಲಿ ಬರುತ್ತೆ. ಯಾಕೆಂದ್ರೆ ನಾವು ಆರಾಧಿಸುವಾಗ ಬಹಳ ಮುಖ್ಯವಾಗಿ ಬೇಕಾದದ್ದು ಪೂಜೆಗೆ ತುಳಸಿ ಅಂತ. ಆ ತುಳಸಿಯನ್ನ ಅರ್ಪಿಸುವುದು ಅಂತಂದ್ರೆ ನಾನು ಇಲ್ಲಿಯ ತನಕ ಕಂಡಂತಹ ಎಲ್ಲ ಭಗವದ್ ರೂಪಗಳನ್ನ ಈ ತುಳಸಿ ದಳದಲ್ಲಿ ಆಲೋಚಿಸಿ ಅದನ್ನ ಪ್ರತಿಮೆಯಲ್ಲಿ ಇಡುವ ಮೂಲಕ ಆ ಪ್ರತಿಮೆಯ ರೂಪ ಮತ್ತು ಇದರಲ್ಲಿ ತುಳಸಿಯಲ್ಲಿರುವ ರೂಪ ಎರಡೂ ಕೂಡ ಒಂದೇ ಅನ್ನುವ ಭಾವದಿಂದ ಜಗದ್ವ್ಯಾಪಿಯಾದ ಶಕ್ತಿಯೇ ನನ್ನ ಪ್ರತಿಮೆಯೊಳಗೆ ನಿಂತಿದೆ ಅನ್ನುವ ಎಚ್ಚರಕ್ಕೆ ಬರುವುದಕ್ಕೋಸ್ಕರ ಆ ತುಳಸಿಯ ದಳದ ಬಳಕೆಯನ್ನ ಹೇಳ್ತಾರೆ. ಮುಂದೆ ಹೀಗೆ ಅದೇ ತುಳಸಿಯ ಮಹತ್ವವನ್ನು ವಿವರಿಸ್ತಾ ಯತ್ರ ದೇವಶ್ಚತುರ್ಭುಜ, ಭಗವಂತ 4 ಕೈಗಳಿಂದ ಕೊಡುವುದಕ್ಕಾಗಿ ನಾವು 2 ಕೈಯಿಂದ ಅರ್ಪಿಸಿದ್ರೆ ಭಗವಂತ ಕೊಡುವುದಕ್ಕಾಗಿ 4 ಕೈಯನ್ನು ತೊಟ್ಟು ಮೋದಮಾನ ಬಹಳ ಪ್ರೀತಿಯಿಂದ ಭಕ್ತರನ್ನು ಉದ್ಧರಿಸುವ ಕೆಲಸದಲ್ಲಿ ಯಾವತ್ತೂ ಹಿಂದೇಟ ಹಾಕುವುದು ಉಂಟಿಲ್ಲ. ಹೀಗೆ ಹೇಳಿ ಏಕಕಾಲಂ ದ್ವಿಕಾಲಂ ವಾ ತ್ರಿಕಾಲಂ ವಾ ಪಿಯೋ ನರಃ, 1 ಹೊತ್ತಿರಬಹುದು, 2 ಹೊತ್ತಿರಬಹುದು, 3 ಹೊತ್ತಿರಬಹುದು. ಹೀಗೆ ಎಷ್ಟು ಸಾಧ್ಯವೋ ಅಷ್ಟು ಆಗಾಗ ನೆನಪಾದಂತೆ ಭಗವಂತನನ್ನು ನೆನಪಿಸಿಕೊಳ್ಳುವುದು. ಭಗವಂತನನ್ನು ನೆನಪಿಸಿಕೊಳ್ಳುವುದು ಮಾತ್ರ ಮುಖ್ಯ ಅಲ್ಲ, ಭಗವಂತನನ್ನು ಯಾರು ನೆನಪಿಸಿಕೊಳ್ಳುತ್ತಾರೋ ತೇಪಿ ವದ್ಯ ಯಥಾ ಹರಿಹಿ, ಯಾರು ಭಗವಂತನನ್ನು ನೆನೆಯುತ್ತಾರೋ ಅಂಥವರಿಗೂ ಕೂಡ ನಾವು ಗೌರವ ಸೂಚನೆ ಮಾಡುವುದು ಅಷ್ಟೇ ಮುಖ್ಯ. ಯಥಾ ಹರಿಹಿ, ಭಗವಂತನ ಆರಾಧನೆಯಂತೆಯೇ ಅವನನ್ನ ನಂಬಿ ನಡೆವ ದೊಡ್ಡವರ ಕಾಲಿಗೆ ಬಿದ್ದು ಅವರ ಸೇವೆಯನ್ನ ಮಾಡುವ ಮೂಲಕ ನಮ್ಮ ಬದುಕಿಗೂ ಮಂಗಳವನ್ನ ಹಾಡಿಕೊಳ್ಳುವುದು. ಹಾಗೆ ದೇವರನ್ನ ನಂಬುವವರಲ್ಲಿ ಅತ್ಯಂತ ದೊಡ್ಡವರು ಯಾರು? ಸ್ಫಾಟಿಕೆ ರತ್ನಲಿಂಗೇವ ಪಾರ್ಥಿವೇವ ಸ್ವಯಂ ಭುವಿ ಸ್ಥಾಪಿತೇವ ಕ್ವಚಿತ್ ವೈಶ್ಯಲಿಂಗೇ ತೀರ್ಥೇ ಗಿರೌವನೆ ನಮಃ ಶಿವಾಯ ಮಂತ್ರೇಣ ಕುರುವತಸ್ತಜ್ಜಪಂ ಸದಾ ಶೃಣ್ವಂತಿ ಯಮಲೋಕಸ್ಯ ಕಥಾಮಪಿ ನ ತೇ ನರಾಃ. ರುದ್ರದೇವ ಭಗವಂತನ ಅತ್ಯಂತ ದೊಡ್ಡ ಭಕ್ತ. ಅವನಿಗೆ ವೈಷ್ಣವೋತ್ತಮ ಅಂತಲೂ ಕರೆಯುತ್ತಾರೆ ಶಾಸ್ತ್ರಕಾರರು. ಹಾಗಿರುವ ತೈಲಧಾರೆಯಂತೆ ಮನಸ್ಸು ಕೊಡು ಹರಿಯಲಿ ಅಂತ ಹನಿ ನೀರು ಬೀಳುವಾಗ ಮಧ್ಯದಲ್ಲಿ ಒಂದು ಅಂತರ ಇರುತ್ತೆ. ಅದೇ ನಾವು ತೈಲವನ್ನ ಕೆಳಕ್ಕೆ ಜಾರಿಸುವಾಗ ಮಧ್ಯದಲ್ಲಿ ಅವಕಾಶವೇ ಇಲ್ಲದಂತೆ ಒಂದು ಉದ್ದವಾದ ನಿಬಿಡವಾದ ಸಂಬಂಧ ಕೊನೆಯ ನೆಲವನ್ನು ಮುಟ್ಟುವ ತನಕವೂ ಆ ತೈಲಧಾರೆಯಲ್ಲಿ ಒಂದು ಸಂಬಂಧ ಇದೆ. ಹಾಗೆ ಮನಸ್ಸು ಭಗವಂತನ ನಡುವೆ ಅಂತರವನ್ನ ಪ್ರಪಂಚದ ಜೊತೆಗೆ ಕಲ್ಪಿಸದೆ ಎಲ್ಲ ಕೆಲಸವೂ ಪ್ರಾಪಂಚಿಕವಾದದ್ದನ್ನು ಮಾಡುವಾಗಲೂ ನೆನಪು ಭಗವಂತನದ್ದಿರಲಿ ಎನ್ನುವ ಶಕ್ತಿಯನ್ನು ಕೊಡುವವ ಮಹಾ ವೈಷ್ಣವೋತ್ತಮನೆನಿಸಿದಂತಹ ಲಿಂಗ ರೂಪದಲ್ಲಿದ್ದು ಆರಾಧನೆಗೆ ಒಳಪಡುವಂತಹ ನಮಃ ಶಿವಾಯ ಅನ್ನುವ ಮಂತ್ರದಿಂದ ನಿರಂತರವಾಗಿ ನಮ್ಮ ಮನಸ್ಸಿಗೆ ಸ್ಥೈರ್ಯವನ್ನ ತುಂಬುವ ರುದ್ರದೇವನ ಪೂಜೆಯನ್ನ ನಿರಂತರ ಯಾರು ಮಾಡ್ತಾನೋ ಅವನು ಕೂಡ ನರಕದ ಮುಖವನ್ನು ನೋಡುವುದಿಲ್ಲ. ಮಂತ್ರ ಅದಕ್ಕೆ ಹೇಳಿದ್ದು ನಮಃ ಶಿವಾಯ ಅಂತ. ಅದು ಪಂಚಾಕ್ಷರಿ ಮಂತ್ರ, 5 ಅಕ್ಷರಗಳಿಂದ ಕೂಡಿದ ಮಂತ್ರ. ನಾವು ಪಂಚಾಕ್ಷರ ಜಪಿಗಳೇ ನಾವು. ಆದ್ರೆ ನಮಃ ಶಿವಾಯ ಅನ್ನುವ ಜಪ ಪುರುಸೋತ್ತಿಲ್ಲ ಅನ್ನುವ ಜಪ. ಪುರುಸೋತ್ತಿಲ್ಲ ಅಂತ ನಾವು ಹೆಚ್ಚು ಜಪ ಮಾಡಿದಷ್ಟು ನಮಗೆ ಪುರುಸೋತ್ತಿಲ್ಲ ಅನ್ನುವುದೇ ಸಿದ್ಧಿ ಆಗ್ತಾ ಹೋಗುತ್ತೆ. ಪುರುಸೋತ್ತಿಲ್ಲ ಅನ್ನುವ ಶಬ್ದದ ನಿಜವಾದ ಅರ್ಥ ಏನಂದ್ರೆ ಮನಸ್ಸಿಲ್ಲ ಅಂತ. ಮನಸ್ಸಿದೆ ಅನ್ನುವ ಕಾರಣ ಇದ್ದಾಗ ಊಟಕ್ಕೆ ಪುರುಸೋತ್ತಿಲ್ಲ ಅಂತ ಹೇಳಲ್ಲ, ನಿದ್ಯೆಗೆ ಪುರುಸೋತ್ತಿಲ್ಲ ಅಂತ ಹೇಳಲ್ಲ, ನಮ್ಮ ನಿತ್ಯದ ದೈನಂದಿನ ಕಾರ್ಯಗಳಿಗೆ ನಾವು ಪುರುಸೋತ್ತಿಲ್ಲ ಅಂತ ಹೇಳಲ್ಲ. ಹಾಗಾದ್ರೆ ಪುರುಸೋತ್ತಿಲ್ಲ ಅನ್ನುವ ಶಬ್ದದ ಇನ್ನೊಂದು ಅರ್ಥ ಮನಸ್ಸಿಲ್ಲ ಅಂತ. ಹಾಗಾಗಿ ಮನಸ್ಸಿಲ್ಲ ಅಂತ ಮಾಡದೆ ನಮಃ ಶಿವಾಯ ಅನ್ನುವ ಪಂಚಾಕ್ಷರದ ಜಪವನ್ನ ಇಟ್ಟುಕೊಂಡು, ಯಾಕೆಂದ್ರೆ ಮನಸ್ಸು ಕೊಡ್ಬೇಕಾದವನು ಅವನೇ. ಅದರಿಂದಾಗಿ ಮನಸ್ಸಿಲ್ಲ ಅನ್ನುವ ರೋಗ ಪರಿಹಾರ ಆಗ್ಲಿಕ್ಕೆ, ಪುರುಸೋತ್ತಿಲ್ಲ ಅನ್ನುವ ಜಪದಿಂದ ನಾವು ದೂರ ಆಗಬೇಕು ಅಂತಂದ್ರೆ ನಮಃ ಶಿವಾಯ ಅನ್ನುವ ಪಂಚಾಕ್ಷರಿಯ ಜಪವನ್ನ ನಿರಂತರ ಮಾಡಿದವನು ಏನೆಲ್ಲ ಮಾಡ್ತಾನೆ? ಶಿವ ಪೂಜಾ ಪ್ರಭಾವೇನ ಶಿವಭಕ್ತಾ ಶಿವೇರತಾಃ ಮೋದಂತೆ ಶಿವಲೋಕೇತೆ ಯಾವದಿಂದ್ರಾಶ್ಚತುರ್ದಶ. 14 ಮನ್ವಂತರಗಳಿಗೆ 14 ಇಂದ್ರರಿದ್ದಾರೆ. ಇಂದ್ರ ಅಂತ ಅನ್ನುವುದು ಒಂದು ಪದವಿ ಇದ್ದ ಹಾಗೆ. ಅಲ್ಲಿಗೆ ಮತ್ತೆ ಹೊಸ ಹೊಸ ವ್ಯಕ್ತಿಗಳು ಬಂದು ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಾರೆ. ವ್ಯಾಸ ಪದವಿ ಅನ್ನುವುದು ಹೇಗೋ ಹಾಗೆ. ವ್ಯಾಸ ಅನ್ನುವುದು ವೇದಗಳನ್ನು ವಿಭಾಗ ಮಾಡಲಿಕ್ಕೆ ಪ್ರತಿ
ಕಲ್ಪದಲ್ಲಿ ಮತ್ತೆ ಮತ್ತೆ ಬೇರೆ ಬೇರೆ ಮನ್ವಂತರಗಳಲ್ಲಿ ಯುಗ ಚಕ್ರದಲ್ಲಿ ಬಂದು ಹೋಗುವಂತಹ ಒಂದು ಸ್ಥಾನ. ಈಗ ನಾವು ರಾಷ್ಟ್ರಪತಿ ಅಂತನ್ನುವ ಸ್ಥಾನವನ್ನ ಹೇಗೆ ಆಯ್ಕೆಯಾಗಿ ಮತ್ತೊಬ್ಬರನ್ನ 5 ವರ್ಷ ಆದ ನಂತರ ಕೂಡಿಸಿದೆವು, ಹಾಗೆ ಒಂದು ಕಾಲಮಾನದ ವ್ಯವಸ್ಥೆಯಲ್ಲಿ ದೇವತೆಗಳ ಸ್ಥಾನವೂ ಕೂಡ ಒಂದೊಂದು ಜಾಗದಲ್ಲಿ ಇರುವಂತಹದ್ದು. ಹಾಗೆ 14 ಮನ್ವಂತರಗಳು ದಾಟಿ 14 ಇಂದ್ರರು ಆಗುವ ತನಕವೂ ಕೂಡ ರುದ್ರದೇವನ ಪ್ರಾರ್ಥನೆಯನ್ನು ಅನುಸಂಧಾನ ಮಾಡಿ ಅವನ ಪ್ರೀತಿಯನ್ನು ಸಂಪಾದಿಸಿದವನಿಗೆ ಬದುಕಿನಲ್ಲಿ ಸಾಧನೆ ಮಾಡಲಿಕ್ಕೆ ಬೇಕಾದ, ಯಾಕೆಂದ್ರೆ ರುದ್ರದೇವರಿಗೆ ಇನ್ನೊಂದು ಹೆಸರು ಶಾರೀರ ಪುರುಷ ಅಂತ. ಈ ಶರೀರದ ಪ್ರಧಾನ ದೇವತೆ ಯಾರು ಅಂದ್ರೆ ಶಿವ. ಯಾಕೆಂದ್ರೆ ಮಣ್ಣು ನೀರು ಗಾಳಿ ಬೆಂಕಿ ಆಕಾಶ ಅನ್ನುವ ಈ 5 ಪಂಚಮುಖಿಯಾದ ರುದ್ರನೇ ಸೃಷ್ಟಿ ಮಾಡಿದ್ದು. ಆದ್ರಿಂದಾಗಿ ದೇಯ ಪಂಚಮುಖೋ ರುದ್ರ ಸ್ಫಟಿಕಾ ಬಲಕಾಂತಿಮಾನ್ ವಿದ್ಯುತ್ ಶುಭ್ರಾಸಿದರಜ ಶ್ಯಾಮಾನ್ ಯಸ್ಯ ಮುಖಾರಿತು ಜಟಾಭವದ್ದೇಂದು ಕಲಹ ಪ್ರಿಯಾಯು ನಾಗಭೂಷಣ ಅಂತ ಆಗಮಗಳು ತಂತ್ರ ಗ್ರಂಥಗಳು ಧ್ಯಾನವನ್ನು ಹೇಳಬೇಕಾದ್ರೆ ಧ್ಯೇಯ ಪಂಚಮುಖೋ ರುದ್ರ, 5 ಮೂಲೆಯವರನ್ನಾಗಿ ರುದ್ರನನ್ನು ಚಿಂತಿಸುವುದು. ಪ್ರಪಂಚದ ಮಣ್ಣು ನೀರು ಗಾಳಿ ಬೆಂಕಿ ಆಕಾಶ ಅನ್ನುವ 5 ಭೂತಗಳಿಗೆ ಮೂಲ ಕರ್ತೃವಾಗಿ ರುದ್ರದೇವ ಇದ್ದು ಆ ಶಕ್ತಿಯನ್ನು ನಿರ್ವಹಿಸ್ತಾನೆ. ಅದರಿಂದಾಗಿ ಅದರಿಂದ ಪ್ರಧಾನವಾಗಿ ನಿರ್ಮಾಣವಾದ ಈ ಶರೀರಕ್ಕೆ ಸಾಧನಮಯ ಅಂದ್ರೆ ಸಾಧಕ ಶಕ್ತಿಯಾಗಿ ಅದರಲ್ಲಿ ಕೆಲಸ ಮಾಡಲಿಕ್ಕೆ ರುದ್ರ ಶಕ್ತಿ ಎನ್ನುವುದು ಕೆಲಸ ಮಾಡುತ್ತೆ. ಶಿವಭಕ್ತಿಂ ಪ್ರಕುರ್ವಾಣ ಯೇ ದ್ವಿಷಂತಿ ಜನಾರ್ದನಂ ತೇಷಾಂ ನಿರಯಪಾತಸ್ತು ತತ್ಕಾಲೇ ಚ ಉದಾಹೃತಃ. ಇಷ್ಟು ಒಳ್ಳೆ ಮಾತು ಹೇಳ್ತಾರೆ. ಶಿವನನ್ನ ಭಕ್ತಿ ಮಾಡುವವರು ಅಕಸ್ಮಾತ್ ಯೇ ದ್ವಿಷಂತಿ ಜನಾರ್ದನಂ, ವಿಷ್ಣುವನ್ನ ವಿರೋಧಿಸ್ತಾರೆ, ಜನಾರ್ದನನ್ನ ವಿರೋಧಿಸ್ತಾರೆ ಅಂದ್ರೆ ಅವನು ಶಿವಭಕ್ತಿ ಮಾಡಿದ್ದಕ್ಕೆ ಯಾವ ಅರ್ಥವೂ ಇಲ್ಲ ಅಂದ್ರೆ. ಹಾಗಾದ್ರೆ ಒಂದು ಶಾಸ್ತ್ರದಲ್ಲಿರುವ ಮಾತು ಏನು ಅಂದ್ರೆ ಎಲ್ಲರನ್ನೂ ಭಕ್ತಿ ಮಾಡುವುದಕ್ಕೆ ಶಾಸ್ತ್ರ ಹೇಳಿದೆ. ಆದ್ರೆ ನಾವು ಏನ್ ಮಾಡಿದ್ದೇವೆ ಅಂದ್ರೆ ನಮಗೆ ಇಷ್ಟವಾದ ಒಂದು ದೇವರನ್ನ ಪ್ರಧಾನ ಅಂತ ಇಟ್ಟುಕೊಂಡು ಉಳಿದವರು ಯಾರು ಕೂಡ ಅಗತ್ಯ ಇಲ್ಲ ಅನ್ನುವ ಹಾಗೆ ಅದನ್ನು ದೂರೀಕರಿಸುವಂತಹ ಶಕ್ತಿ, ಅಂದ್ರೆ ಬೇಕಾಗಿಲ್ಲ ಅಂತ ನಿರಾಕರಿಸುವ ಭಾವನೆಗಳಿಗೆ ಬಿದ್ದು ತೇಷಾಂ ನಿರಯಪಾತಸ್ತು, ಖಂಡಿತವಾಗಿ ಹಾಗೆ ರುದ್ರದೇವನನ್ನು ಉಪಾಸನೆ ಮಾಡಿದವನು ಅಕಸ್ಮಾತ್ ವಿಷ್ಣುವನ್ನು ದೂರ ಇಟ್ಟ ಅಂದ್ರೆ ಅವನು ನಿರಯಕ್ಕೆ ಗತಿ. ಅಂದ್ರೆ ನಿರಯ ಅಂದ್ರೆ ಅತ್ಯಂತ ಕೆಟ್ಟ ಜನ್ಮವನ್ನು ಪಡೆಯುತ್ತಾನೆ, ಅಥವಾ ಅವನಿಗೆ ಬೇಕಾದ ಸಂಪತ್ತು ಅವನ ಕೈಯಿಂದ ತಪ್ಪಿ ಹೋಗುತ್ತೆ. ಹೀಗಾಗಿ ದ್ರವ್ಯಮನ್ನಂ ಫಲಂ ತೋಯಂ ಶಿವಸ್ವಂ ನ ಸ್ಪೃಶೇತ್ ಕ್ವಚಿತ್ ನಿರ್ಮಾಲ್ಯಂ ನೈವ ಸಂಲಂಘೇತ್ ಕೂಪೇ ಸರ್ವಂ ಚ ತಕ್ಷಿಪೇತ್. ಮುಂದೆ ಎಚ್ಚರಿಕೆ ಕೊಡ್ತಾರೆ. ಭಕ್ತಿ ಮಾಡ್ತಾ ಹೋದ ಹಾಗೆ ಒಂದು ಸಲುಗೆ ಬೆಳೆಯುತ್ತೆ ಆ ವಾತಾವರಣದಲ್ಲಿ, ಅದು ನನ್ನದು ಅನ್ನುವ ಭಾವ ಸೇರ್ಕೊಳ್ಳುತ್ತೆ. ಅಂದ್ರೆ ಒಂದು ದೇವಸ್ಥಾನದಲ್ಲೋ ಮಠದಲ್ಲೋ ಅಥವಾ ಸಂಘದಲ್ಲೋ ಇದ್ದು ಕೆಲಸ ಮಾಡುವಾಗ ಅಲ್ಲಿರೋ ಎಲ್ಲ ವಸ್ತುಗಳು ನನ್ನ ಬಳಕೆಗೆ ಇರುವಂತಹದ್ದು ಅಂತ. ಹಾಗೆ ಅಕಸ್ಮಾತ್ ಒಬ್ಬ ದೇವರಿಗೆ ತಂದು ಕೊಟ್ಟಂತಹ ಹೂವನ್ನ, ದೇವರಿಗೆ ಅಂತ ತಂದಿಟ್ಟಂತಹ ಹಣ್ಣನ್ನ, ಅಥವಾ ದೇವರಿಗೆ ಉಪಯೋಗಿಸಲಿಕ್ಕೆ ಅಂತ ಕೊಟ್ಟಂತಹ ತೈಲವನ್ನ, ಎಲ್ಲವನ್ನು ಹೇಳ್ತಾರೆ. ದ್ರವ್ಯಂ ಅನ್ನಂ ಫಲಂ ತೋಯಂ, ಭಗವಂತನಿಗೆ ಅಂತ ಮೀಸಲಾಗಿಟ್ಟಂತಹ ಪದಾರ್ಥವನ್ನ ಯಾರಾದ್ರೂ ಪ್ರಸಾದವಲ್ಲದೆ ನಿರ್ಮಾಲ್ಯ ಅಲ್ಲದೆ ಭಗವಂತನಿಗೆ ಒಪ್ಪಿಸ್ಲಿಕ್ಕೆ ಅಂತ ಇಟ್ಟದ್ದನ್ನ ಅದು ಭಗವಂತನ ನಿವೇದಿಸಲಿಕ್ಕೆ ಇನ್ನೂ ಉಪಯೋಗಕ್ಕೆ ಬರ್ಲಿಕ್ಕೆ ಇರುವಂತಹದ್ದು, ಅಂತಹದ್ದನ್ನ ತನ್ನ ಸ್ವಾರ್ಥಕ್ಕೆ ಬಳಸಿಕೊಂಡ ಅಂತಂದ್ರೆ ಅವನು ಮತ್ತೆ ಯಾವ ದೊಡ್ಡ ಅಪರಾಧವನ್ನು ಮಾಡಬೇಕಾಗಿಲ್ಲ. ಮಹಾ ನರಕಕ್ಕೆ ಹೋಗ್ಲಿಕ್ಕೆ ಅದೇ ದೊಡ್ಡ ನರಕ. ಅದರಲ್ಲೂ ದೇವಸ್ವ, ಭಗವಂತನಿಗೆ ಸಂಬಂಧಪಟ್ಟಂತಹ ಸಂಪತ್ತನ್ನ ಮತ್ತು ಭಗವಂತನಿಗೆ ಸಂಬಂಧಪಟ್ಟವರ ಸಂಪತ್ತನ್ನ ನಾವೇನಾನು ಅಂದುಕೊಳ್ಳುವುದು ಅಂದ್ರೆ ದೇವರದ್ದನ್ನು ಮಾತ್ರ ನಾವು ಮುಟ್ಟುವುದಿಲ್ಲ, ದೇವರಕ್ಕಿಂತ ಹೊರಗಿನಿಂದಲೇ ಬಂದ್ರೆ ಅದನ್ನು ತಗೊಂಡ್ರೆ ತೊಂದರೆ ಇಲ್ಲ ಅಂತ ಅವರು ಹೇಳ್ತಾರೆ. ದೇವರ ಹತ್ತಿರಕ್ಕೆ ಇದು ಸಿಗಬೇಕು ಅಂತ ಅವ್ನು ಸಂಕಲ್ಪ ಮಾಡಿದ್ರೆ ದೇವರದ್ದಾಗಿ ಹೋಯ್ತು. ಅವನು ತಂದು ದೇವರ ಹತ್ತಿರ ಇಡಬೇಕಾಗಿಲ್ಲ. ದೇವರಿಗೆ ಇದು ಕೊಡಬೇಕಾದದ್ದು ಅಂತ ಯೋಚಿಸಿದ ತಕ್ಷಣ ಅದು ದೇವರ ಸಂಬಂಧಿಯಾದದ್ದಾಗಿ ಹೋಯ್ತು. ಅವನೇ ಮತ್ತೆ ದೇವರಿಗೆ ಕೊಡದೆ ವಾಪಸ್ ತಾನೇ ಉಪಯೋಗಿಸಾದ್ರು ಅದು ಕೂಡ ದೇವಸ್ವನೇ. ಅದರಿಂದಾಗಿ ನಾವು ಎಷ್ಟೋ ಸರ್ತಿ ತುಂಬಾ ಸಂಕಲ್ಪಗಳನ್ನು ಮಾಡಿಬಿಡ್ತೇವೆ. ಮಾಡ್ಬೇಕು, ಲಕ್ಷ ಭಕ್ತಿಯನ್ನು ದೇವರಿಗೆ ಅರ್ಪಿಸಿಬಿಡ್ತೇನೆ, ಆಮೇಲೆ ಮರ್ತೋಗ್ಬಿಡುತ್ತೆ. ಅಥವಾ ಇನ್ನೇನೇನು ನಾವೇ ಅಂದುಕೊಂಡ ಕೆಲವೆಲ್ಲ ಕೆಲಸಗಳಿರ್ತವೆ. ಅದರಿಂದಾಗಿ ಮಾತು ಕೊಡುವ ಮುನ್ನ 10 ಬಾರಿ ಯೋಚಿಸುತ್ತಾರೆ. ಕೊಟ್ಟ ಮೇಲೆ ಅದು ಮತ್ತೆ ಅದು ಹಿಂತಿರುಗಿ ಯೋಚಿಸ್ಬೇಡ. ಯಾಕೆಂದ್ರೆ ಅದು ಯೋಚಿಸಿ ಒಂದು ಸಂಕಲ್ಪ ಮಾಡಿ ಆದ್ಮೇಲೆ ಅದನ್ನು ಒಪ್ಪಿಸುವ ಒಂದು ಪ್ರಧಾನವಾದ ಕೆಲಸದಲ್ಲಿ ಚ್ಯುತಿ ಬಂತು ಅಂದ್ರೆ ಅದೇ ನಮ್ಮ ಸಾಧನೆಗೆ ತೊಡಕಾಗುತ್ತೆ. ಹಾಗಾಗಿ ನಿರ್ಮಾಲ್ಯಂ ನೈವ ಸಂಲಂಘೆ. ಇನ್ನೊಂದೇನು ಅಂದ್ರೆ ದೇವರಿಗೆ ಹಾಕಲಿಕ್ಕಿರುವ ಅಥವಾ ಹಾಕಿ ಇಟ್ಟ ಪದಾರ್ಥವನ್ನ, ತುಳಸಿ ಆಗ್ಲಿ ಹೂವಾಗ್ಲಿ ದೇವರಿಗೆ ಉಪಯೋಗಿಸಿ ಆದದ್ದೆಲ್ಲೋ ಬಿದ್ದಿದೆ ಅಂದ್ರೆ ಅದನ್ನು ತುಳಿಯುವುದಾಗ್ಲಿ ದಾಟುವುದಾಗ್ಲಿ ಮಾಡಬಾರ್ದು. ನೈವ ಸಂಲಂಘೆ. ಮತ್ತೇನ್ ಮಾಡ್ಬೇಕು? ಹೂವೇ ಸರ್ವಂಚ ಪಾತಯೇ.
ಎಲ್ಲಿಯಾದ್ರೂ ಹೊಂಡ ಇರುವ ಜಾಗಕ್ಕೆ ಅಥವಾ ನೀರಿರುವ ಜಾಗಕ್ಕೆ ಅಥವಾ ಯಾವುದಾದ್ರೂ ಒಂದು ಯಾರು ತುಳಿಯದ ಜಾಗಕ್ಕೆ ತೆಗೆದುಕೊಂಡು ಹೋಗಿ. ನನ್ನಲ್ಲಿ ಏನಾಗುತ್ತೆ, ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನೆಲ್ಲ ಮಾಡಿ ಆದ್ಮೇಲೆ ಅದರಲ್ಲಿ ಒಂದಿಷ್ಟು ಹೂವಿನ ಅಲಂಕಾರ ಅಂತ ಹೇಳಿ ತಂದು ನಾವು ಅಂದ್ಕೊಳ್ಳೋದು ದೇವರ ಮಂಡಲಕ್ಕೆ ಉಪಯೋಗಿಸಿದ ಹೂ ಮಾತ್ರ ದೇವರಿಗೆ ಸಮರ್ಪಿಸಿದ್ದು ಅಂತ ಅಲ್ಲ. ನಾವಲ್ಲಿ ಅಲಂಕಾರಕ್ಕೋಸ್ಕರ ಮೇಲೆ ಚಪ್ಪರಕ್ಕೆ ಕಟ್ಟಿದ್ರು ಅದು ದೇವರಿಗೆ, ಯಾಕೆಂದ್ರೆ ಆ ಚಪ್ಪರದಲ್ಲೂ ಭಗವಂತನ ಒಂದು ಪೂಜೆ ಮಾಡಿ ಚಪ್ಪರ ಪೂಜೆ ಮಾಡಿರ್ತಾರೆ. ಅದರಿಂದಾಗಿ ಮಂಟಪ ದೇವತೆಯಲ್ಲೂ ಕೂಡ ಭಗವಂತನ ಆರಾಧನೆ ಇದೆ. ಆದ್ರಿಂದಾಗಿ ಮಂಟಪಕ್ಕೆ ಹಾಕಿದ ಹೂವು ಕೂಡ ಅದು ತೊಂದರೆ ತುಳಿಬಹುದು ಅಂತಲ್ಲ, ಅಲ್ಲಿ ಹಾಕಿದ ಪ್ರತಿಯೊಂದು ದ್ರವ್ಯವೂ ಕೂಡ ಭಗವಂತನ ನಿರ್ಮಾಲ್ಯ ಅಂತ ಅಂದಮೇಲೆ ನೈವ ಸಂಲಂಘೆ, ಅದನ್ನು ತುಳಿಯುವುದಾಗ್ಲಿ ದಾಟುವುದಾಗ್ಲಿ ಮಾಡಬಾರದು. ಇನ್ನೂ ಒಂದು ಹೇಳುವಂತಹದ್ದು, ಸಾಮಾನ್ಯ ನಾವು ಶಿವ ದೇವಸ್ಥಾನಗಳಲ್ಲಿ ಸೋಮಸೂತ್ರದಿಂದ ಹೊರಗೆ ಬಂದ ನೀರು ಹಾಗೆ ನಿಧಾನಕ್ಕೆ ದಾಟಿ ಹೋಗುವುದನ್ನು ನೋಡ್ತೇವೆ. ಕೆಲವು ಕಡೆ ಪ್ರಾಚೀನವಾದ ಸಂಪ್ರದಾಯ ಇರುವಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿಗೆ ಒಂದು ಗೋಡೆ ಹಾಕಿ ಮತ್ತೆ ತಿರುಗಿ ವಾಪಸ್ಸು ಪ್ರದಕ್ಷಿಣೆ ಅಪ್ರದಕ್ಷಿಣೆಯಾಗಿ ಬರುವ ಹಾಗೆ ಕಾಣುತ್ತೆ. ಅದು ಕರೆಕ್ಟ್. ಅದು ಯಾಕೆಂದ್ರೆ ಅಲ್ಲಿರುವ ನೀರನ್ನ, ಶಿವನ ನಿರ್ಮಾಲ್ಯವನ್ನ ದಾಟಬಾರದು ಅಂತ ನಿಯಮ ಇರುವುದರಿಂದಾಗಿ ಮತ್ತೆ ತಿರುಗಿ ವಾಪಸ್ ಬಂದ್ರೆ ಅದು ಅಪ್ರದಕ್ಷಿಣೆ ಆಗ್ಲಿಲ್ಲ. ಅದೊಂದು ನಿಯಮ. ಯಾಕೆಂದ್ರೆ ಅದು ಹರಿದು ಹೊರಕ್ಕೆ ಹೋಗ್ಬೇಕು ದೇವಸ್ಥಾನದಿಂದ ಅಂತ ನಿಯಮ. ಉಳಿದ ಸಂದರ್ಭಗಳಲ್ಲಾಗುವಾಗ ಅಲ್ಲೇ ಅದಕ್ಕೊಂದು ಹೊಂಡ ಇರುತ್ತೆ, ಅದು ಅಲ್ಲೇ ಹಿಂಗೆ ಹೋಗುವ ಹಾಗೆ ವ್ಯವಸ್ಥೆ ಇರುತ್ತೆ. ಹಾಗಾಗಿ ಯಾವ ಕಾರಣಕ್ಕೂ ಭಗವಂತನಿಗೆ ಹಾಕಿದ ನಿರ್ಮಾಲ್ಯ ದಾಟಿ ಮುಂದೆ ಹೋಗ್ತಾ ಇದೆ ಎನ್ನುವ ಪ್ರಸಂಗ ಇದ್ದಾಗ ಅದನ್ನ ಕಾಲಿನಿಂದ ದಾಟುವುದಾಗಲಿ ತುಳಿಯುವುದಾಗಲಿ ಮಾಡ್ಲಿಕ್ಕೆ ಕೂಡದು. ಮಕ್ಷಿಕಾಪಾದ ಮಾತ್ರ ಹಿ ಶಿವಸ್ವಮುಪಜೀವತಿ ಮೋಹಾಲೋಭಾತ್ ಸಪಚ್ಚೇತ ಕಲ್ಪಾಂತಂ. ಈ ಕಾರ್ಯವನ್ನ ಸ್ವಲ್ಪ ಅಂತ, ಮಕ್ಷಿಕಾಪಾದ ಮಾತ್ರ, ನೊಣದ ಪಾದದ ತುದಿಯಷ್ಟು ವಸ್ತುವನ್ನು ಯಾವುದನ್ನು ತೆಗೆದುಕೊಂಡಿದ್ದೇನೆ, ಏನು ಮಾಡ್ಲಿಲ್ಲ, ದೀಪ ಹಚ್ಚಿ ಅಂದ್ರೆ ತಲೆಗೆ ಅನ್ಕೊಂಡೆ ಅಷ್ಟೇ, ನಾನೇನು ದೇವರ ಸಂಪತ್ತನ್ನು ಕದೀಲಿಲ್ಲ. ಅವ್ರು ಹೇಳುದು ಅದು ತಪ್ಪು ಅಂತ, ಸ್ವಂತಕ್ಕೋಸ್ಕರ ಅಂತ ಅದನ್ನು ಯೋಚನೆ ಮಾಡ್ಲೇಬಾರದು ಅಂತ. ಯಾಕೆಂದ್ರೆ ಒಂದು ಸರ್ತಿ ಅದು ಅದರಿಂದನೇ ದೊಡ್ಡ ಅಪರಾಧ ನರಕ ಅಂತಲ್ಲ. ಅದು ಏನಾಗುತ್ತೆ, ನಿಧಾನಕ್ಕೆ ಹೋಗ್ತಾ ಹೋಗ್ತಾ ಒಂದು ದಿವಸ ಸ್ವಲ್ಪ ಆಯ್ತು, ಆಮೇಲೆ ತಲೆಗೆ ಎಣ್ಣೆ ಇಲ್ಲ ಅಂದ್ರೆ ಹಾಗಾದ್ರೆ ಇವತ್ತು ದೇವಸ್ಥಾನಕ್ಕೆ ಹೋಗಿ ದೀಪ ಹಚ್ಚೋಣ ಶುರುವಾಗುತ್ತೆ. ಆಮೇಲೆ ಅದು ಬೆಳೀತಾ ಬೆಳೀತಾ ಗೊತ್ತಿಲ್ಲದೆ ನಮ್ಮನ್ನ ಈ ಲೋಭ ಹೇಗೆ ಆವರಿಸಿಕೊಳ್ಳುತ್ತೆ ಅಂದ್ರೆ, ಈ ಕೈಯಲ್ಲಿದ್ರೆ ಸ್ವಲ್ಪ ಹೊತ್ತು ಸುಮ್ಮನೆ ಇರುತ್ತೆ, ಆಮೇಲೆ ನಿಧಾನಕ್ಕೆ ಏನಾದ್ರೂ ವಸ್ತು ಸಿಕ್ಕಿದ್ರೆ ಅದನ್ನೇ ಕತ್ತರಿಸ್ಲಿಕ್ಕೆ ಶುರು ಮಾಡುತ್ತೆ. ಏನು ಕತ್ತರಿಸ್ಲಿಕ್ಕೆ ಸಿಗ್ಲಿಲ್ಲ ಅಂದ್ರೆ ಅವನ ಬಟ್ಟೆ ತುದಿಯನ್ನೇ ಕತ್ತರಿಸ್ಲಿಕ್ಕೆ ಶುರು ಮಾಡ್ತಾನೆ. ಬಸ್ಸಲ್ಲಿ ಹೋಗುವಾಗ ಟಿಕೆಟ್ ಕೊಡ್ತಾನೆ, ಕೈಯಲ್ಲಿ ಹಾಗೆ ಇರುತ್ತೆ, ನಮ್ಗೆ ಗೊತ್ತೇ ಇರುವುದಿಲ್ಲ. ಇಳಿಯುವಷ್ಟೊತ್ತಿಗೆ ಆ ಟಿಕೆಟ್ ಏನಾಗಿರುತ್ತೆ ಅಂತ ನಾವು ನೋಡ್ಕೊಂಡ್ರೆ ಆಮೇಲೆ ನೆನಪಾಗುತ್ತೆ, ಅದನ್ನೆಲ್ಲ ಪುಡಿ 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 ಮಾಡಿ ಅವನ ಅಷ್ಟೊತ್ತಿಗೆ ಜೆಟ್ಟಿಗೆ ಬಂದ್ರೆ ಆಯ್ತು ನಮ್ಮ ಕತೆ. ಅಷ್ಟರೊಳಗೆ ನಾವು ಇಳಿದೆವು, ಬಚಾವಾದೆವು. ಗೊತ್ತಿಲ್ಲದೇನೆ ಅಲ್ಲಿರುವ ಕಾಗದದ ಭಾಗವನ್ನ ಚೂರು ಚೂರು ಮಾಡಿ ಎಲ್ಲೋ ಒಂದ್ ಕಡೆ ಎಸೆದು ಹೋಗುವ ಹಾಗೆ ನಮ್ಮಲ್ಲಿರುವ ಒಂದು ಆ ಒಳಗಿನಿಂದ ಕಾಣದೆ ಆ ಆಯುಧಗಳು ಕೆಲಸ ಮಾಡಿಸ್ತಾರೆ. ಇದನ್ನ ರಾಮಾಯಣದಲ್ಲಿ ಒಂದು ಕಥೆ ಹೇಳ್ತಾರೆ. ಸೀತೆ ಈ ರಾಕ್ಷಸರನ್ನೆಲ್ಲ ಸಂಹಾರ ಮಾಡ್ತಾನೆ ರಾಮಚಂದ್ರ. ಸಂಹಾರ ಮಾಡ್ತಾ ಹರ, ದೂಷಣ, ತ್ರಿಶಿರ ಮತ್ತು 14,000 ರಾಕ್ಷಸರು, ಅಲ್ಲಿ ಬಂದ ಅನೇಕರು. ಅದಕ್ಕಿಂತ ಮುಂಚೆ ಯಜ್ಞ ಸಂರಕ್ಷಣೆಯಲ್ಲಿ ಸುಬಾಹು, ಮಾರೀಚ ಮೊದಲಾದ ರಕ್ಕಸರ ಸಮಸ್ಯೆಯನ್ನು ಪರಿಹಾರ ಮಾಡಿದ್ದ. ಇದನ್ನು ನೋಡ್ತಾ ಇದ್ದು ಸೀತೆ. ನೋಡಿ 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 ಒಂದು ದಿವಸ ರಾಮನನ್ನ ಕರೆದು ರಾತ್ರಿ ಮಾತಾಡುವಾಗ ಹೇಳ್ತಾಳೆ, ರಾಮಚಂದ್ರ, ನೀನು ಕ್ಷತ್ರಿಯ, ಶತ್ರುಗಳನ್ನ ಸೆದೆ ಬೆಳಿಬೇಕು, ಇದೆಲ್ಲ ಸರಿ. ಆದ್ರೆ ನನಗನ್ನಿಸ್ತಾ ಇದೆ ಬಹುಶಃ ನಿನಗೆ ಕೈಯಲ್ಲಿ ಹಿಡಿದ ಬಿಲ್ಲು ಬಾಣ ಏನಾದ್ರೂ ಒಂದನ್ನು ತುಂಡರಿಸ್ತಾನೆ ಇರಬೇಕು ಅಂತ ಬಹುಶಃ ನಿನಗೊಂದು ಅಭ್ಯಾಸ ತರ ಆಗಿಬಿಟ್ಟಿದೆ ಅಂತ ಅನ್ಸುತ್ತೆ. ನಾನು ಚಿಕ್ಕ ಕಥೆ ಹೇಳ್ತೇನೆ ಅಂತ ಅವಳು ಹೇಳ್ತಾ, ಒಬ್ಬ ಋಷಿಕುಮಾರ, ಅವನ ಉದ್ದೇಶ ಏನು ಅಂದ್ರೆ ತಪಸ್ಸು ಮಾಡಿ ಏನಾದ್ರೂ ಸಿದ್ಧಿ ಮಾಡಿ ಸುಲಭವಾಗಿ ನಾನು ಕಷ್ಟಪಡದೆ ಸಂಪಾದನೆ ಮಾಡಬಾರ್ದು, ಆರಾಮಾಗಿ ಗಳಿಸಬೇಕು, ಅದಕ್ಕೋಸ್ಕರ ಒಂದು ದೊಡ್ಡ ತಪಸ್ಸು ಮಾಡಬೇಕು ಅಂತ ಕೊಟ್ಟಿದ್ದ. ಕೂತ, ತಪಸ್ಸಿಗೂ ಕೂತ. ಆದ್ರೆ ಅವನ ಇಂಟೆನ್ಷನ್ ಚೆನ್ನಾಗಿರ್ಲಿಲ್ಲ. ಆಗ ದೇವತೆಗಳು ಏನ್ ಮಾಡ್ತಾರೆ ಅಂದ್ರೆ ಅವನ ಇಂಟೆನ್ಷನ್ ಅನ್ನು ಪರೀಕ್ಷೆ ಮಾಡ್ಲಿಕ್ಕೋಸ್ಕರ ಪರೀಕ್ಷೆ ಮಾಡ್ತಾರೆ. ಅಂದ್ರೆ ಚಿಕಿತ್ಸೆ ರೂಪದಲ್ಲಿ ಏನಾದ್ರೂ ಒಂದು ಅಡೆತಡೆಗಳನ್ನು ಕೊಡ್ತಾರೆ. ಇಂದ್ರ ಒಬ್ಬ ರಾಜನ ರೂಪದಲ್ಲಿ ಬಂದವನೇ, ನಾನು ತೀರ್ಥಯಾತ್ರೆಗೆ ಹೊರಟಿದ್ದೇನೆ, ನನ್ನ ಹತ್ರ ಒಂದು ಕ್ಷತ್ರಿಯರಿಗೆ ಇದು ನನ್ನ ಪರಂಪರೆಯಿಂದ ಬಂದ ಕತ್ತಿ, ಇದನ್ನ ಸದಾ ಉಪಯೋಗಿಸ್ತಾ ಇರಬೇಕಿತ್ತು. ಅದನ್ನ ನಾನು ತೀರ್ಥಯಾತ್ರೆಯ 1 ವರ್ಷದಲ್ಲಿ ಹಿಂಸೆಯನ್ನು ಪೂರ್ತಿಯಾಗಿ ಬಿಟ್ಟಿದ್ದೇನೆ. ನಾನು ಹೋಗಿ ಬರುವ ತನಕ ಇದು ನಿನ್ನ ಕೈಯಲ್ಲಿರಲಿ. ಆದ್ರೆ ನನ್ನ ಒಂದು ಬಯಕೆ, ಅಪೇಕ್ಷೆ ಏನು ಅಂದ್ರೆ, ನಾನು ವಾಪಸ್ ಬರುವಾಗ ಇದು ನಾನು ನಿನಗೆ ಕೊಟ್ಟಾಗ ಹೇಗಿತ್ತು ಹಾಗೆ ಇರಬೇಕು. ಇದು ನಿನಗೆ ನಾನು ಕೊಡುವಂತ ಜವಾಬ್ದಾರಿ. ನಿನಗೆ ಏನು ಇದಕ್ಕೆ ಬೇಕಾದ ಪ್ರತಿಫಲ ಬೇಕೋ ಅದನ್ನು ನಾನು ಕೊಡ್ತೇನೆ ಬಂದ ಮೇಲೆ ಅಂತ ಹೀಗೆ ಹೇಳಿ ಅವನ ಕೈಗೆ ಆ ಕತ್ತಿಯನ್ನು ಒಪ್ಪಿಸಿ ಹೋದ. ಕತ್ತಿಯನ್ನು ಒಪ್ಪಿಸಿ ಹೋದ್ಮೇಲೆ 1 ತಿಂಗಳುಗಳ ಕಾಲ ಅವನಿಗೆ ನೆನಪಿರಲಿಲ್ಲ ಆ ಕತ್ತಿ ನೋಡ್ಕೊಂಡ್ರೆ ಆಯ್ತು ಅಂತ.
ನಿತ್ಯ ಜಪಿಸ್ತಾ ಇರುವಾಗ ಮನಸ್ಸಲ್ಲಿತ್ತು, ಹೋ ಕತ್ತಿ ರಕ್ಷಣೆಯಲ್ಲಿ ಇದೆಯಲ್ವಾ ಇದೆಯಲ್ವಾ ಇದೆಯಲ್ವಾ, ಆ ಕತ್ತಿಯ ನೆನಪು ಕೊನೆಗೆ ಹೇಗಿದೆ ಅಂತ ನೋಡ್ಬೇಕು ಅಂತ ತೆಗೆದ. ಹೇಗಿದೆ ಅಂತ ನೋಡಿದ್ಮೇಲೆ ಅದು ಹೇಗೆ ಕೆಲಸ ಮಾಡುತ್ತೆ ಅಂತ ಒಂದ್ಸರ್ತಿ ಅದರ 2 ಅಲಗುಗಳನ್ನ ಮುಟ್ಟಿ ನೋಡಿದ. ಇಲ್ಲ, ಹರಿತ ಇದೆ, ಅದು ಇವತ್ತು ಹರಿತ ಇದೆ, 1 ತಿಂಗಳಾಯ್ತು. ಅಕಸ್ಮಾತ್ ನಿಧಾನಕ್ಕೆ ಒಳಗೆ ಇಟ್ಟು ಎಲ್ಲಿಯಾದ್ರೂ ಅದು ಉಪಯೋಗಿಸದೆ ಅದರ ಹರಿತ ಕಮ್ಮಿ ಆಗ್ತಾ ಹೋದ್ರೆ ಒಮ್ಮೆ ನೋಡಿ ಬಿಡೋಣ ಅಂತ ಹೇಳಿ ಅಲ್ಲೇ ಇದ್ದ ಒಂದು ಕಡ್ಡಿ ಅನ್ನೋದ್ರಿಂದ ಕತ್ತರಿಸಿದ. ಕತ್ತಿಯಲ್ಲಿ ಕತ್ತರಿಸಿದ ಹಾಗೆ ನಿಧಾನಕ್ಕೆ ಅದು ಬಹಳ ಚೆನ್ನಾಗಿ ಹರಿತದಲ್ಲಿ ಕತ್ತರಿಸಿದ ಹಾಗೆ ಕಾಣಿಸ್ತು. ಆಮೇಲೆ ಸ್ವಲ್ಪ ದಿವಸ ಹಾಗೆ ಅಭ್ಯಾಸ ಮಾಡಿ ಹುಲ್ಲು ಕತ್ತರಿಸಿ ಇಡ್ತಾ ಇದ್ದ. ಒಂದು ದಿವಸ ಅನ್ನಿಸ್ತು, ಅಲ್ಲಪ್ಪ ರಾಜ ಅವನು ಕ್ಷತ್ರಿಯನಾದ್ರು ಹುಲ್ಲು ಕತ್ತರಿಸ್ತಾನ, ಅವನು ಶತ್ರುಗಳ ಜೊತೆಗೆ ಯುದ್ಧ ಮಾಡುವಾಗ ಉಪಯೋಗಿಸುವಂತಹದ್ದು. ಹಾಗಾಗಿ ಸ್ವಲ್ಪ ದೊಡ್ಡ ಮರಗಳನ್ನೇ ನೋಡ್ಬೇಕಿದೆ ಹೇಗೆ ಕಟ್ ಮಾಡುತ್ತೆ ಅಂತ ಬಾಳೆಯ ದೊಡ್ಡ ದಿಮ್ಮಿಯನ್ನ ತಂದು ಒಂದೇ ಸರ್ತಿ ಕೊಟ್ಟಾಗ ಅದು ದಪ್ಪ ಅಂತ ಬಿದ್ದಾಗ ನೋಡುದು ಖುಷಿ ಆಯ್ತು. ಒಂದು ಏಟು ಅದು ಆಚೆಯಿಂದ ಈಚೆಗೆ ಒಂದು ಕ್ಷಣದೊಳಗೆ ಹೋಗಿ ಹೇಗೆ ಅನಾಮತ್ತಾಗಿ ಬಿದ್ದು ಹೋಯ್ತು ಅಂತ ಖುಷಿ ಆಯ್ತು ಅವನಿಗೆ. ಹಾಗೆ ಮತ್ತು ಪರೀಕ್ಷೆ ಮಾಡ್ತಾ ಯಾವುದೋ ಒಂದು ಪ್ರಾಣಿಯನ್ನ, ಯಾಕೆಂದ್ರೆ ಅವನು ಯುದ್ಧ ಮಾಡುವಾಗ ಕ್ಷತ್ರಿಯರು ಅಂದ್ಮೇಲೆ ರಾಜರ ಜೊತೆ ಯುದ್ಧ ಮಾಡ್ತಾ ಮರದ ಜೊತೆ ಯುದ್ಧ ಮಾಡ್ತಾನೆ. ಹಾಗಾಗಿ ಒಬ್ಬ ವ್ಯಕ್ತಿಯ ಜೊತೆಗೆ ಯುದ್ಧ ಮಾಡ್ಬೇಕಾದ್ರೆ ವ್ಯಕ್ತಿ ಯಾರು ಸಿಗ್ತಾನೆ, ಇಲ್ಲಿ ಯಾರು ಸಿಗಲ್ಲ. ಒಂದು ಪ್ರಾಣಿ ಓಡ್ತಾ ಇತ್ತು, ಅದರ ಮೇಲೆ ಒಂದು ಹೊಡೆದ, ಬಿತ್ತು. ಹಾಗಾದ್ರೆ ಇದು ಕತ್ತಿ ಚೆನ್ನಾಗಿದೆ, ನನಗೆ ರಾಜನಿಗೆ ಬೇಟೆ ಆಡಿಕೊಂಡು ಉಪಯೋಗಿಸ್ತಾ ಇದ್ದಾಗ ಇದು ಉಪಯೋಗಿಸೋದಕ್ಕೆ ಹೇಗಿತ್ತು ಹಾಗೆ ಇದೆ ಅಂತ ಅನಿಸ್ತು. ಹೋಗ್ತಾ ಹೋಗ್ತಾ ಅದು ದಿನಾಭ್ಯಾಸ ಆಗಿ 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 ಹಿಂಸೆ ಹೆಚ್ಚಿ ಕೊನೆಗೆ ದಾರಿಯಲ್ಲಿ ಸಿಕ್ಕಿದವರನ್ನೆಲ್ಲ ಹಾಗೆ ಕೊಚ್ಚಿ ಅವರಿದ್ದ ಸಂಪತ್ತನ್ನ ದೋಚಿ ದರೋಡೆಕೋರನಾಗಿ ಆ ಕತ್ತಿಯ ದುರುಪಯೋಗ ಅಂತ ಅನ್ನೋದು ದೊಡ್ಡ ಪ್ರಮಾಣದಲ್ಲಿ ಅವನನ್ನ ಸಮಾಜಕ್ಕೆ ಘಾತಕನನ್ನಾಗಿ ಮಾಡಿತು. ಅಂದ್ರೆ ಅವನು ಒಳಗಿನಿಂದ ನಿಜವಾದ ಸ್ವಭಾವ ಅದು ಹೇಗಿತ್ತು ಅನ್ನೋದನ್ನ ಪರೀಕ್ಷಿಸುವುದಕ್ಕೋಸ್ಕರ ಕೊಟ್ಟ ಆ ಕತ್ತಿ ಅವನ ವ್ಯಕ್ತಿತ್ವವನ್ನ ಹಾಗೆ ಇದೆ ಅಂತ ಅನ್ನೋದು ಲೋಕಕ್ಕೆ ಪ್ರದರ್ಶಿಸಿತು. ಅವನ ತಪಸ್ಸು ವ್ಯರ್ಥ ಆಯ್ತು, ಶಿಕ್ಷೆ ಆಯ್ತು, ರಾಜನ ಹತ್ರ ಬಯಸ್ಕೊಂಡ, ಎಲ್ಲ ಆಯ್ತು, ಅದು ಬೇರೆ ಪ್ರಶ್ನೆ. ಆದ್ರೆ ಅಲ್ಲಿ ಸೀತೆ ಹೇಳುವ ಮಾತೇನು ಅಂದ್ರೆ, ನಿನ್ನ ಕೈಯಲ್ಲಿರುವ ಈ ಬಿಲ್ಲು ಆ ಮುನಿಯ ಕೈಯಲ್ಲಿರುವ ಕತ್ತಿಯ ತರ ಅಲ್ವಾ, ನಿನಗೆ ಇದು ದುರಭ್ಯಾಸದ ರೀತಿ ಶತ್ರುಗಳನ್ನು ಸೋಲಿಸಬೇಕು ಅನ್ನೋದು ಸತ್ಯ ಅನ್ನುವ ಕಾರಣಕ್ಕಾಗಿ ಎಲ್ಲರ ಮೇಲೂ ಪ್ರಯೋಗಿಸುವಂತಹ ದುಷ್ಟ ಪ್ರವೃತ್ತಿಗೆ ನಿನ್ನ ದೂಡುದಿಲ್ಲಲ್ವಾ ಅಂತ ಸೀತೆ ರಾಮನನ್ನು ಹೀಗೆ ಕೇಳ್ತಾಳೆ. ಅಂದ್ರೆ ರಾಮನ ಕೈಯಿಂದ ಆ ಕೆಲಸ ಆಗುತ್ತೆ ಅಂತ ನಮ್ಗದೊಂದು ಸಂದೇಶ ಕೊಡ್ಬೇಕಿತ್ತು. ಒಂದು ಸಣ್ಣ ತಪ್ಪು ನಿಧಾನಕ್ಕೆ ಬೆಳೆಸ್ತಾ ಇವತ್ತು ಚಿಕ್ಕ ವಸ್ತು ಕದೀತೇನೆ, ನಾಳೆ ಅದಕ್ಕಿಂತ ಚೂರು ದೊಡ್ಡ, ಗೊತ್ತಾಗ್ಲಿಲ್ಲ ಇನ್ನೂ ಚೂರು ದೊಡ್ಡ ಕದಿಬಹುದು, ಯಾರು ಏನ್ ಮಾತಾಡ್ಲಿಲ್ಲ ಇನ್ನೂ ದೊಡ್ಡ ಕದಿಬಹುದು, ಬೆಳೀತಾ ಹೋಗಿ ಕೊನೆಗೆ ನಾವು ಕದಿಯೋರು ಅಂತ ಅನ್ನೋದು ನಮಗೆ ಮರೆತು ಹೋಗುವಷ್ಟು ದೊಡ್ಡ ದರೋಡೆ ದುಷ್ಟ ಪ್ರವೃತ್ತಿ ಅನ್ನೋದು ನಮ್ಮನ್ನ ಆಕ್ರಮಿಸಿಕೊಂಡು ಬಿಡುತ್ತೆ. ಅದರಿಂದಾಗಿ ಮೋಹ ಯಾವುದೇ ಕಾರಣಕ್ಕೂ ಅದು ವಿಮಕ್ಷಿತಾ ಪಾದ ಮಾತ್ರವ್ವ, ಅದು ಅತ್ಯಂತ ಸಣ್ಣ ತಪ್ಪು ಅಂತ ಇರಬಹುದು, ಆದ್ರೆ ಆ ತಪ್ಪನ್ನು ಕೂಡ ಆಗ ಗೊಡದಂತೆ ಬದುಕುವುದು ಮನುಷ್ಯ ತನ್ನ ಉನ್ನತಿಯನ್ನ ಕಾಪಾಡಿಕೊಳ್ಬೇಕು ಅಂತ ಬಯಸೋನು ಹಾಗಿರ್ಬೇಕು. ತೃಣೈ ಕಾಷ್ಟೈಶ್ಚ ಪಾಷಾಣೈ ಯೇ ಕುರುವಂತಿ ಶಿವಾಲಯಂ ಮೋದಂತೆ ಸಹ ರುದ್ರೇಣ ತೇನರಾ ಶಿವ ಸನ್ನಿಧೋ. ತನಗೆ ಒಂದು ಗುಡಿಯನ್ನ ಕಟ್ಟಿಕೊಂಡು, ಯಾಕಂದ್ರೆ ಮನೆಯ ವಾತಾವರಣದಲ್ಲಿ ಅಕ್ಕಪಕ್ಕ ಊರಿನಲ್ಲಿ ಎಲ್ಲೂ ಕೂಡ ಒಂದು ಭಗವಂತನನ್ನ ನೆನಪಿಸಿಕೊಳ್ಳಿಕ್ಕೆ ಜಾಗ ಇಲ್ಲ. ಇರುವ ಕಲ್ಲುಗಳನ್ನೇ ಎತ್ತಿ ಕಟ್ಟಿ ಒಂದು ಶಿವಾಲಯವನ್ನು ನಿರ್ಮಿಸಿದ ಅಂತಂದ್ರೆ ರುದ್ರದೇವ ಬಹಳ ಸಂತೋಷ ಪಟ್ಟು ತನ್ನ ಲೋಕದಲ್ಲಿಯೇ ಆತನಿಗೊಂದು ಜಾಗ ಕೊಟ್ಟು ಪ್ರೀತಿಸ್ತಾನೆ. ಯಾಕೆಂದ್ರೆ ಅಷ್ಟು ಜನ ಧರ್ಮ ಮಾಡುವುದಕ್ಕೆ ಕಾರಣವಾಗುವಂತ ಒಂದು ಆಲಯವನ್ನ ಕಟ್ಟಿ ಅವರೆಲ್ಲರ ಭಾವನೆಗಳನ್ನ ದುರ್ಭಾವನೆ ಕಡೆಗೆ ಸಾಗದಂತೆ ನೋಡಿಕೊಂಡೆ ಅಲ್ವಾ, ಇದು ನೀನು ಮಾಡಿದ ದೊಡ್ಡ ಸಮಾಜಕ್ಕೆ ಉಪಕಾರ, ಅದರಿಂದಾಗಿ ನಿನಗೆ ನನ್ನ ಲೋಕದಲ್ಲಿ ಸ್ಥಾನ ಕೊಡ್ತೇನೆ ಅಂತ ಯೋಚನೆ ಮಾಡ್ತಾನೆ. ಯೇ ಧರ್ಮ ಮಠ ಗೋಶಾಲಾಹ ಪತಿ ವಿಶ್ರಾಮ ಮಂದಿರಂ ಯದೀನಾಂ ಸದನಂ ವೈಶ್ಯ ದೀನಾನಾಂಚ ಕುಟೀರಕಂ ಬ್ರಹ್ಮಶಾಲಾಂಚ ವಿಪುಲಾಂ ಬ್ರಾಹ್ಮಣಸ್ಯ ಚ ಮಂದಿರಂ ಸೃಷ್ಟ್ವಾ ಯಾಂತಿ ವಿಶಾಂ ಶ್ರೇಷ್ಠ ಇಂದ್ರಸ್ಯ ಭವನಂ ನರಾಃ. ಧರ್ಮಕ್ಕೆ ಯಾರೇ ಕಷ್ಟದಲ್ಲಿದ್ರು ಉಳ್ಕೊಳ್ಳಿಕ್ಕೆ ಅವರಿಗೊಂದು ಜಾಗ. ವಿದ್ಯಾರ್ಥಿಗಳು ಓದುವರಾಗಿದ್ರೆ ವಿದ್ಯಾರ್ಥಿಗಳಿಗೆ ಓದ್ಲಿಕ್ಕಾಗುವಂತಹ ಒಂದು, ಇವತ್ತು ನಾವು ಅದನ್ನು ಹಾಸ್ಟೆಲ್ ಅಂತ ಕರಿತೇವೆ, ಅಂತಹದ್ದೇ ಒಂದು ಛಾತ್ರ ನಿಲಯ. ಆಮೇಲೆ ಗೋಶಾಲೆಗಳು, ಹಸುಗಳಿಗೆ ಉಳ್ಕೊಳ್ಳಿಕ್ಕೆ ಅವಕಾಶ ಆಗುವಂತಹದ್ದು, ಅಥವಾ ವಿಶ್ರಾಮ ಮಂದಿರ, ಗೆಸ್ಟ್ ಹೌಸ್ ತರ ಬಂದವರು 1 ದಿವಸ 2 ದಿವಸ ಅಲ್ಲಿ ಇದ್ದು ತಮ್ಮ ಸಾಧನೆಯ ಮಾರ್ಗವನ್ನು ಮಾಡಿಕೊಂಡು ಹೋಗ್ಲಿಕ್ಕೆ ಆಗುವಂತಹ ವಿಶ್ರಾಮ ಮಂದಿರ. ಅಷ್ಟೇ ಅಲ್ಲ, ಯತಿಗಳು ಕಾಡಿನಲ್ಲಿ ನಿತ್ಯದ ಅನುಷ್ಠಾನವನ್ನ ಮಾಡ್ತಾ ಬದುಕುವವರಿಗೆ ಸ್ವಲ್ಪ ಹೆಚ್ಚಿನ
ಯಾಗಶಾಲೆಗಳು ಇರುವ ಹಾಗೆ ಒಂದು ಜಾಗ ಬೇಕು ಅಂದ್ರೆ ಅಂತಹದ್ದು ಒಂದು ಯಾಗಶಾಲೆಯ ನಿರ್ಮಾಣವನ್ನು ಮಾಡಿಕೊಡುವ ಮೂಲಕ ಯಾರು ಕುಟೀರಕಗಳನ್ನ ನಿರ್ಮಾಣ ಮಾಡುತ್ತಾನೋ ಅಂಥವನಿಗೆ ಬದುಕಿನಲ್ಲಿ ಯಾವತ್ತೂ ಕೂಡ ಕಷ್ಟಗಳು ಬರುವುದಿಲ್ಲ. ಅಂದ್ರೆ ಕಷ್ಟ ಬರುವುದಿಲ್ಲ ಅನ್ನೋದರ ಅರ್ಥ ಕಷ್ಟ ಬಂದಾದ್ರೂ ಅದು ಕಷ್ಟ ಅಂತ ಅವನಿಗೆ ಅನಿಸುವುದಿಲ್ಲ. ನಾನು ಒಳ್ಳೆ ಕೆಲಸ ಕೈ ಹಾಕಿದ ಕಷ್ಟ ಬಂದೇ ಬರುತ್ತೆ, ಅದೆಷ್ಟು ಬರುತ್ತೆ ನೋಡೋಣ, ನಾನು ಈ ಕೆಲಸ ಆಗ್ಲೇಬೇಕು, ಇದರಿಂದ ಸಮಾಜಕ್ಕೆ ಒಳ್ಳೆದಾಗುತ್ತೆ, ನಾಳೆ ಆಗಬಹುದಾದ ಉಪಯೋಗವನ್ನ ಯೋಚಿಸಿ ಇವತ್ತಾಗುವ ಸಮಸ್ಯೆಗಳನ್ನ ಸಮಸ್ಯೆ ಅಂತ ತಿಳಿಯದ ಒಂದು ಮನಸ್ಸಿನ ಧೈರ್ಯ ಅದು ಅವನ ಅಂತರಂಗಕ್ಕೆ ಬಲವನ್ನು ತುಂಬುತ್ತೆ. ದೇವ ವಿಪ್ರಯತೀನಾಂತು ಮಠ ಲೋಭ ವಿಮೋಹಿತ ಮಠಾಧಿಪತ್ಯಂ ಯಃ ಕುರ್ಯಾತ್ ಸರ್ವಧರ್ಮ ಬಹಿಷ್ಕೃತ. ರಾಮಾಯಣದಲ್ಲಿ ಮತ್ತೊಂದು ಕಥೆ ಬರುತ್ತೆ, ನೆನಪಾಯಿತು ಅಂತ ಹೇಳ್ತಾರೆ. ಕೊನೆಯ ಉತ್ತರಾಖಂಡದಲ್ಲಿ ಬರುವ ಮಾತು, ಒಂದು ನಾಯಿ ಮರಿ ಹತ್ತುಕೊಂಡು ರಾಮನ ನ್ಯಾಯಾಲಯದಲ್ಲಿ ಬಂದು ಬಾಯಿದ ಗಂಟೆ ಎಳೆಯುತ್ತೆ. ರಾಮನಿಗೆ ಅಚ್ಚರಿ ಆಗುತ್ತೆ, ಲಕ್ಷ್ಮಣನನ್ನ ಕೂಗಿ ಹೇಳ್ತಾನೆ, ನೋಡಿ ಯಾರೋ ಗಂಟೆ ಬಿಡಿತಾ ಇದ್ದಾರೆ ನೋಡ್ಕೊಂಡ್ ಬಾ. ಇಲ್ಲಪ್ಪ, ಯಾರು ಇರ್ಲಿಕ್ಕಿಲ್ಲ. ಯಾಕಂದ್ರೆ ಒಂದು ಸರ್ತಿ ಕಿವಿಗೆ ನಿನಗಿದಾಗಲೇ ಯಾರು ವ್ಯಕ್ತಿಗಳು ಕಾಣಲಿಲ್ಲ, ಅದು ಅದೊಂದು ಸಣ್ಣ ಪ್ರಾಣಿ ತರ ಅಲ್ಲ, ಅದೇನೋ ಕೇಳಿಸಿದಾಗ ಅನ್ಸಿರ್ಬೇಕು, ಗಾಳಿಗೆ ಬಡ್ದಿರ್ಬೋದು, ಮತ್ತೊಮ್ಮೆ ಕೇಳಿಸಿ. ಆಗ ರಾಮಚಂದ್ರ ಹೇಳಿದ್ರೆ, ಇಲ್ಲ ನೋಡಲ್ಲಿ ಹೋಗು ಕರೆಕ್ಟ್ ಆಗಿ, ಯಾರು ಸುಮ್ಮನೆ ಇದು ಒಂದು ಮಧ್ಯದ ವ್ಯವಧಾನ ಕರೆಕ್ಟ್ ಆಗಿದೆ, ಗಾಳಿ ಬಡಿಯುವಾಗ ಹೇಗೆಗೋ ಬಡಿಯುತ್ತೆ, ಇದು ಬಡಿಯುವುದಕ್ಕೊಂದು ಕ್ರಮ ಇದೆ, ಹಾಗೆ ಬಡಿತಾ ಇದೆ ನೋಡ್ಕೊಂಡು ಬಾ. ನೋಡಿದ್ರು ಒಂದು ನಾಯಿ. ಸರಿ, ಆಸ್ಥಾನಕ್ಕೆ ಕರೆಸಿ ರಾಮ ಕೇಳಿದ್ರೆ ಏನಾಯ್ತು, ಮೈಯ ಮೇಲಿನ ಗಾಯವನ್ನು ತೋರಿಸಿ ನನಗೆ ಹೊಡೆದಿದ್ದಾರೆ ಅಂತ ತೋರಿಸಿ. ಸರಿ, ಅಲ್ಲಿಯ ಸುತ್ತಲಿನವರನ್ನೆಲ್ಲ ಕರೆದ್ರು, ಯಾರು ಈ ನಾಯಿಗೆ ಹೊಡೆದದ್ದು ಅಂತ. ಅಷ್ಟೊತ್ತಿಗೆ ಯಾರೋ ಹೊಡೆದದ್ದವನನ್ನು ಗುರುತಿಸಿ ಅವನನ್ನು ಕರೆತಂದು. ಆಗ ಸಿಸಿ ಕ್ಯಾಮರಾ ಇರಲಿಲ್ಲ, ಅದು ಗೊತ್ತಾಗ್ತಿತ್ತು, ಜನಗಳೆಲ್ಲ ರಸ್ತೆ ಬದಿಯಲ್ಲಿ ಇರ್ತಿದ್ರು. ಈಗ ನಾವು ಎಲ್ಲ ಇದ್ರೂ ಕೂಡ ಮನೆಯ ಮೂಲೆಯಲ್ಲೇ ಇರುವರು, ನಾವು ಮೊಬೈಲ್ ಇಟ್ಕೊಂಡು, ಹಾಗಾಗಿ ಪ್ರಪಂಚದಲ್ಲಿ ಏನಾಯ್ತು ಅಂತ ಗೊತ್ತಾಗುದಿಲ್ಲ. ಕೊನೆಗೆ ಏನಾಯ್ತು, ಕರೆದವನನ್ನ ಜೋರು ಮಾಡಿದ್ರು, ಯಾಕೆ ಹೀಗೆ ಮಾಡಿದಿ ಅಂತ. ಅವ್ನು ತಪ್ಪೊಪ್ಪಿಕೊಂಡ, ಒಪ್ಪುವಾಗ ಸತ್ಯವನ್ನು ಹೇಳಿದ, ಅದು ಕುಯ್ ಅಂತ ಕೂಗುವಾಗ ಒಂಚೂರು ಖುಷಿ ಆಯ್ತು, ಅದಕ್ಕೋಸ್ಕರ 2 ಹೊಡೆದೆ ಅಂತ. ಸರಿ, ರಾಮನಿಗೆ ಏನ್ ಶಿಕ್ಷೆ ಕೊಡಬೇಕು ಅಂತ ಯೋಚನೆ ಬಂತು. ಕೊನೆಗೆ ಆ ನಾಯಿಯನ್ನೇ ನೀನೇ ಮಾತಾಡು ಅಂತ ಅದಕ್ಕೆ ಮಾತಾಡುವ ಶಕ್ತಿಯನ್ನು ಕೊಟ್ಟು ಹೇಳಿದ, ನೀನೇ ಹೇಳಿದ್ದಕ್ಕೆ ಏನ್ ಶಿಕ್ಷೆ ಕೊಡಬಹುದು. ಎಲ್ಲರಿಗೂ ನಿರೀಕ್ಷೆ ಇತ್ತು, ಅವನಿಗೂ ಕಲ್ಲಲ್ಲಿ ಏಟ್ ಕೊಡಿಸ್ತದೆ, ಬೆನ್ನ ಹಿಂದೆ ಓಡಿಸ್ಕೊಂಡು ಹೋಗುವಾಗ ಚಾಟಿ ಹೇಳ್ಕೊಂಡು ಏನೋ ಒಂದು ಹೇಳುತ್ತಾರೆ ಅಂತ. ಅದು ಏನು ಬೇರೆದ್ದನ್ನು ಹೇಳದೆ ಆಶ್ಚರ್ಯ ಪಡುವ ಹಾಗೆ, ಎಲ್ಲರೂ ಮೂಗಿನ ಮೇಲೆ ಬೆರಳಿಟ್ಟುಕೊಳ್ಳುವ ಹಾಗೆ ಹೇಳುತ್ತೆ, ಇವನನ್ನ ಯಾವ್ದಾದ್ರು ದೇವಸ್ಥಾನದ ಮೋಕ್ತೇಸರ ಮಾಡು, ಯಾವ್ದಾದ್ರು ಒಂದು ಮಠದ ಅಧಿಕಾರಿಯನ್ನಾಗಿ ಮಾಡು ಅಂತ. ಎಲ್ಲರಿಗೂ ಆಶ್ಚರ್ಯ, ಇದೇನು ಹೀಗಾಗೋಯ್ತು, ಇಷ್ಟು ತಪ್ಪು ಮಾಡಿದವನಿಗೆ ಈ ರೀತಿಯಾದ ಒಂದು ಜವಾಬ್ದಾರಿ ಕೊಡುವಂತ ಇದೊಂಥರ ವರದ ರೂಪದಲ್ಲೇ ಹೇಳ್ತಾ ಇದೆಯಲ್ವಾ. ನಾಯಿ ನಗುತ್ತೆ, ಅದೇ ಹೇಳುತ್ತೆ, ನಾನು ಹಿಂದೆ ಅರ್ಥಾತ್ಯ ಒಂದು ದೊಡ್ಡ ಜವಾಬ್ದಾರಿಯಲ್ಲಿ ಇದ್ದವನು, ಸಮಾಜದ ದುಡ್ಡನ್ನು ಭಗವಂತನಿಗೆ ಕೊಡ್ಲಿಕ್ಕೆ ಅಂತ ಕೊಟ್ಟದ್ದನ್ನ ನನ್ನ ಸ್ವಾರ್ಥಕ್ಕೋಸ್ಕರ ಬಳಸಿ ನಾನು ಇವತ್ತು ಹೀಗೆ ಈ ಜನ್ಮವನ್ನು ಪಡೆದಿದ್ದೇನೆ. ಇವನು ತಾನು ಮಾಡಿದ್ದು ತಪ್ಪು ಅಂತ ಪ್ರಾಯಶ್ಚಿತ್ತ ಮಾಡಿಕೊಂಡು ಆ ಅಧಿಕಾರವನ್ನು ನಡೆಸುವಾಗಲೂ ತಪ್ಪು ಮಾಡದೇ ಇದ್ರೆ ನನ್ನ ಹಾಗೆ ಜನ್ಮ ಬರುವುದಿಲ್ಲ ಅವನಿಗೆ. ಅಕಸ್ಮಾತ್ ನಾನ್ ಮಾಡಿದ ತಪ್ಪನ್ನೇ ಅವನು ಮಾಡ್ತಾನೆ ಅಂದ್ರೆ ಮುಂದೆ ಅವನು ಮತ್ತೆ ನನ್ನ ಹಾಗೆ ಒಂದು ಜನ್ಮ ಪಡಿತಾನೆ, ನನ್ನ ಹಾಗೆ ಪೆಟ್ಟು ತಿಂದ ಹಾಗೆ ಯಾರೋ ಒಬ್ಬರನ್ನು ನಟ್ಟಿಸ್ಕೊಂಡು ಬಾರಿಸ್ತಾರೆ, ಆಗ ಅವನಿಗೆಲ್ಲ ತಿಂದಿದ್ದು ನೆನಪಾಗುತ್ತೆ ಅಂತ. ಹೀಗೆ ಒಂದು ರಾಮಾಯಣದಲ್ಲಿ ಬಹಳ ಸುಂದರವಾದ ಕಥೆ ಇದೆ. ಅದನ್ನು ನೆನಪಿಸುವ ಹಾಗೆ ದೇವತೆಗೆ ಸಂಬಂಧಪಟ್ಟ, ದೇವರ ಭಕ್ತರಿಗೆ ಸಂಬಂಧಪಟ್ಟ, ಯತಿಗಳಿಗೆ ಸಂಬಂಧಪಟ್ಟ, ಛಾತ್ರ ಮಕ್ಕಳಿಗೆ ಅಂತ ದವಸ ಧಾನ್ಯಗಳನ್ನು ಸಂಗ್ರಹಿಸಿ ಇಟ್ಟಿದ್ದರಲ್ಲಿ ಗೋವಿಗೋಸ್ಕರ ಸಂಬಂಧಿಸಿದ ಸಂಪತ್ತನ್ನ ಯಾರಾದ್ರೂ ತನ್ನ ಅಧಿಕಾರದ ಬಲದಿಂದ ಅದನ್ನು ತನ್ನ ಸ್ವಂತಕ್ಕೋಸ್ಕರ ಬಳಸಿಕೊಂಡ ಅಂತಂದ್ರೆ ಸರ್ವಧರ್ಮ ಬಹಿಷ್ಕೃತ, ಅವನು ಎಲ್ಲಾ ಧರ್ಮಗಳಿಂದಲೂ ಕೂಡ ಬಹಿಷ್ಕೃತನಾಗ್ತಾನೆ. ಭಗವಂತನನ್ನು ಯಾವತ್ತಿಗೂ ಮೆಚ್ಚುವುದು ಸಾಧ್ಯ ಇಲ್ಲ. ಪತ್ರಂ ಪುಷ್ಪಂ ಫಲಂ ತೋಯಂ ದ್ರವ್ಯಮನ್ನಂ ಮಠಸ್ಯ ಚ ಯೋಷ್ಣಾತಿ ನರಕಾನ್ ಘೋರಾನ್ ಸೇವತೆ ಚೈಕ ವಿಂಶತಿ. ಪ್ರಸಾದ ಅಂತ ಸ್ವೀಕರಿಸುವುದು ಬೇರೆ, ಇದು ನನ್ನ ಅಧಿಕಾರ ಅಂತ ಭಾವಿಸದನ್ನ ದಬ್ಬಾಳಿಕೆಯಿಂದ ಒತ್ತಡದಿಂದ ಹತೋಟಿಗೆ ತಂದುಕೊಳ್ಳುವ ಪ್ರಯತ್ನ ಮಾಡುವುದು ಬೇರೆ. ಇಲ್ಲಿ ಹೇಳ್ತಾ ಇರೋದು ಭಗವಂತನಿಗೆ ಅಂತ ಅಥವಾ ಯಾವುದೋ ಉಪಯೋಗ, ಬೆಳ್ಳಿ ಅಥವಾ ಮಕ್ಕಳಿಗಿರ್ಬೋದು, ಹಸುಗಳಿರೋದು ಏನು ಹೇಳಲ್ಲ, ಒಟ್ಟು ಯಾವುದೋ ಒಂದು ವಿಷಯದ ದೃಷ್ಟಿಯಿಂದ ಕೊಟ್ಟ ಸಂಪತ್ತನ್ನ ಯಾರಾದ್ರೂ ತನ್ನ ಸ್ವಂತಕ್ಕೋಸ್ಕರ ಬಳಸಿಕೊಂಡಾದ್ರೆ ಇದೆಲ್ಲವನ್ನು ನಾವು ರಾಜಕಾರಣದಲ್ಲಿ ಪಾಠ ಮಾಡ್ತೇವೆ. ಮಾಡಿದ್ರೆ ಗೊತ್ತಾಗುತ್ತೆ ಜನರ ಅನ್ನ ತಿಂದ್ರೆ ಏನಾಗುತ್ತೆ. ಯಾಕೆಂದ್ರೆ ಪಡೆಯುವಂತಹ ಸಂಪತ್ತು ಸಮಾಜದಿಂದ ಅಂತಂದ್ರೆ ಸಮಾಜಕ್ಕೆ ಮರಳಿಸುವ ಜವಾಬ್ದಾರಿ ಅದು ಕ್ಯಾಶಿಯರ್ ಇದ್ದ ಹಾಗೆ. ಎಷ್ಟು ದುಡ್ಡು ಬರುತ್ತೆ ಅದ್ರಲ್ಲಿ ₹1 ತನಗೆ ಅಂತ ಹೊಡುವ ಹಾಗಿಲ್ಲ, ಸಂಬಳ ಬಿಟ್ಟು ಬೇರೆ ಮುಟ್ಟುವ ಹಾಗಿಲ್ಲ. ಹಾಗೆ ಮುಟ್ಟಿದ್ರೆ ಅಲ್ಲಿನ ಅವನ ಕೆಲಸ ಕೆರಿಯರ್ ಮುಗಿದು ಹೋಯ್ತು ಅಂತ ಲೆಕ್ಕ. ಹಾಗಾಗಿ ಒಂದರ್ಥದಲ್ಲಿ ಅದು ನಗದು ಅಂತ ಬೋರ್ಡ್ ಇರುತ್ತೆ, ನಗ್ಲಿಕ್ಕೆ ಆಗುದಿಲ್ಲ, ನಗದು ಬೈಯುವುದಿಲ್ಲ, ಯಾಕಂದ್ರೆ ಅಷ್ಟು ಟೆನ್ಷನ್ ಇರುತ್ತೆ.
ಹಾಗೆ ರಾಜನಾದವನಿಗೆ ಸಂಪತ್ತನ್ನ ಹೇಗೆ ಹೇಗೆ ವಿನಿಯೋಗಿಸಬೇಕು ಅಂತ ಅನ್ನೋ ಟೆನ್ಷನ್ ಇದ್ದುದ್ರಿಂದ ಅವನು ಸರಿಯಾಗಿ ನಿರ್ವಹಿಸಿದ ಅಂತಂದ್ರೆ, ಯಾಕೆಂದ್ರೆ ದೊಡ್ಡ ಸ್ಥಾನದಲ್ಲಿರುವುದು ಅದಕ್ಕಿಂತ ದೊಡ್ಡ ಸ್ಥಾನಕ್ಕೆ ಹೋಗ್ಲಿಕ್ಕೆ ಹೇಗೆ ಸಾಧ್ಯವಾಗುತ್ತೋ, ಎಷ್ಟು ದೊಡ್ಡ ಸ್ಥಾನದನು ಅಷ್ಟು ದೊಡ್ಡ ಎತ್ತರದಿಂದ ಕೆಳಗೆ ಬೀಳುವ ಸ್ಥಾನವೂ ಅದೇ. ಈಗ ತಿರುಪತಿಗೆ 100 ಮೆಟ್ಲು ಏರಿದ್ದೇವೆ ಅಂತಂದ್ರೆ ಇನ್ನು 100 ಮೆಟ್ಲು ಏರಿಕ್ಕಿರುವುದು ಅನ್ನೋದು ಸತ್ಯ. ಆದ್ರೆ 100 ಮೆಟ್ಲಿಂದ ಜಾರಿದ್ರೆ 100 ಮೆಟ್ಲಿಂದ ಕೆಳಗೆ ಬಿದ್ದು ಕೈ ಕಾಲೆಲ್ಲ ಮುರಿದು ಹೋಗುತ್ತೋ ಅನ್ನೋದು ಅಷ್ಟೇ ಸತ್ಯ. ಹಾಗಾಗಿ 1 ಮೆಟ್ಲಿಂದ 200 ಮೆಟ್ಲಿಗೆ ಹೋಗ್ಲಿಕ್ಕೆ ದೂರ ಇರ್ಬೋದು, ಆದ್ರೆ ಅಲ್ಲೇ ಬಿದ್ರೆ ಒರೆಸ್ಕೊಂಡು ಹೋಗ್ಬೋದು ಯಾರು ನೋಡ್ಲಿಲ್ಲ ಅಂದ್ರೆ. ಮೇಲೆ ಮೇಲೆ ಹೋದಷ್ಟು ಬೀಳುವ ಆಳ ಜಾಸ್ತಿ ಆಗುತ್ತೆ ಅನ್ನೋ ಎಚ್ಚರ ಇರಬೇಕು ಅಂತ ಇದರ ತಾತ್ಪರ್ಯ. ಅಧಿಕಾರ ತಗೊಳ್ಬಾರ್ದು ಅಥವಾ ಆ ನಿರ್ವಹಣೆ ನಿರ್ವಹಿಸಬಾರ್ದು ಅಂತ ಅರ್ಥ ಅಲ್ಲ. ತುಂಬಾ ಜಾಗೃತೆಯಿಂದ ನಮ್ಮ ಹಂತ ನಮ್ಮ ಸ್ಥಾನಮಾನಗಳನ್ನ ಗಮನಿಸಿಕೊಂಡು ನಾವು ಯಾವುದೇ ಸಂಪತ್ತನ್ನ ಪರಸ್ವವನ್ನ ಅಪಹರಿಸಲಿಕ್ಕೆ ಹೋಗಬಾರ್ದು. ಯಚ್ಛೇನ್ನರಕಂ ನೇತು ಸಪುತ್ರ ಪಶುಬಾಂಧವಂ ತಂ ದೇವಶ್ವಧಿಪಂ ಕುರ್ಯಾ ಗೋಷು ಚ ಬ್ರಾಹ್ಮಣೇಶು ಚ. ಯಾರಾದ್ರೂ ತನ್ನ ಮಕ್ಕಳು ಮರಿಮಕ್ಕಳು ಬಾಂಧವರು ಎಲ್ಲರ ಜೊತೆಗೆ ನರಕಕ್ಕೆ ಒಟ್ಟಿಗೆ ಪ್ರಯಾಣ ಮಾಡಬೇಕು ಅಂತ ಬಯಸಬೇಕು ಅಂತಿದ್ರೆ ಅವನು ಇಂಥ ಅಧಿಪನಾಗಬೇಕು ಅಂತ ಮತ್ತೊಮ್ಮೆ ಹೇಳ್ತಾರೆ. ದೇವೇಶ್ವಧಿಪಂ, ದೇವತಾ ಕೆಲಸಕ್ಕೆ ಸಂಬಂಧಪಟ್ಟ ಅಧಿಕಾರಿಯಾಗಿ ಅವನನ್ನು ನಿಯೋಜಿಸಿದ್ರೆ ತನ್ನ ಇಡೀ ಪರಂಪರೆ ಜೊತೆಗೆ ಅವನು ನರಕದಲ್ಲಿ ಒಟ್ಟಿಗೆ ಅಲ್ಲಿ ಕೂಡೂಟ ಮಾಡಬಹುದು. ಇಲ್ಲ ಅಂದ್ರೆ ಅವನಿಗೆ ಅದರ ಬಯಕೆ ಇಲ್ಲ ಅಂದ್ರೆ ಅಲ್ಲಿದ್ದಾದ್ರೂ ತಾನೇನ್ ತಪ್ಪು ಮಾಡಿದ್ರೆ ಅದು ನನ್ನ ಇಡೀ ಪರಿವಾರವನ್ನು ನಾಶ ಮಾಡುತ್ತೆ ಎನ್ನುವ ಎಚ್ಚರ ಇದ್ದು ಆ ಕೆಲಸದಲ್ಲಿ ತೊಡಗಬೇಕು. ಆದಿತ್ಯಂ ಚಂಡಿಕಾಂ ವಿಷ್ಣು ರುದ್ರಂ ಚೈವ ಗಣೇಶ್ವರಂ ಉಪಭುಂಜಂತಿ ಯೇ ದ್ರವ್ಯಂ ದೇವೈ ನಿರಯ ಭಾಗ್ಯಾಮಿನಃ. ಅಂಥ ದೇವತೆ ಇಂಥ ದೇವತೆ ಅಂತಲ್ಲ, ಯಾವುದೇ ದೇವತೆ ಆಗಿದ್ರು ಕೂಡ ದೇವಸ್ವ ಅನ್ನೋದು ನಮ್ಮ ಆತ್ಮದ ಹಾನಿಗೆ ಕಾರಣವಾಗುವ ಸಂಗತಿ. ಮೂರ್ಖೋವಾ ಪಂಡಿತೋ ವಾಪಿ ಶ್ರೋತ್ರಿಯ ಪತಿತೋಪಿ ವಾ ಬ್ರಹ್ಮತುಲ್ಯೋ ತಿತಿರ್ವೈಶ್ಯ ಮಧ್ಯಾಹ್ನೇ ಯಸ್ಸಮಾಗತಃ. 5 ವಿಧವಾದ ಯಜ್ಞವನ್ನು ಮಾಡ್ಲಿಕ್ಕೆ ಹೇಳ್ತಾರೆ ಪ್ರತಿಯೊಬ್ಬರಿಗೂ ಕೂಡ. ದೇವತೆಗಳನ್ನು ಅರ್ಚಿಸುವುದು ಇದ್ದೇ ಇದೆ. ದೇವಯಜ್ಞ, ಪಿತೃಯಜ್ಞ, ಋಷಿಯಜ್ಞ, ಭೂತಯಜ್ಞ, ನೃಯಜ್ಞ ಅಂತ 5 ರೀತಿಯಾದ ಯಜ್ಞಗಳನ್ನು ಹೇಳುತ್ತಾರೆ. ಭಗವಂತನನ್ನ ನಮ್ಮ ಮನೆಯಲ್ಲಿ ಏನಿದೆಯೋ ನಮಗೇನು ಗೊತ್ತಿಲ್ಲ ಹೇಳಲಿಕ್ಕೆ, ಆದ್ರೂ ಭಕ್ತಿಯಿಂದ ಇದು ಭಗವಂತನಿಗೆ ಸಮರ್ಪಿತ ಅಂತ ಮನೆಯಲ್ಲಿರುವಂತಹ ಪ್ರತಿಮೆಗೂ ಚಿತ್ರಪಟಕ್ಕೂ ಇಟ್ಟಾದ್ರೂ ನಮಸ್ಕರಿಸಿದ್ರೆ ಅದು ದೇವಸ್ವ ಪರಿಹಾರ ಆಗುತ್ತೆ, ದೇವ ಋಣ ಪರಿಹಾರ ಆಗುತ್ತೆ. ಋಷಿ ಋಣ ಅಂತಂದ್ರೆ ನಮ್ಮ ಹಿರಿಯರು ಹಾಕಿಕೊಟ್ಟ ಸಂಪ್ರದಾಯಗಳನ್ನು ಚೆನ್ನಾಗಿ ಉಳಿಸಿಕೊಟ್ಟಾದರು. ಪಿತೃ ಋಣ ಅಂತಂದ್ರೆ ಅವರು ಗತಿಸಿದ ದಿನವನ್ನು ನೆನಪಿಸಿಕೊಂಡು ಶ್ರಾದ್ದಾದಿ ಕಾರ್ಯಗಳಲ್ಲಿ ಎಲೆಯನ್ನು ಹೊರಗಿಟ್ಟಾದ್ರೂ ನಮ್ಮಲ್ಲಿ ಅಧಿಕಾರ ಇಲ್ಲ, ಅದಕ್ಕೆ ಹಿಂದೆ ಮುಂದೆ ಗೊತ್ತಿಲ್ಲ ಅಂತಂದ್ರೆ ಕೇಳಿ ಕಲಿಯುವುದು ಉತ್ತಮ. ಅದು ಸಾಧ್ಯ ಆಗಲಿಲ್ಲ ಅಂದ್ರೆ ಕನಿಷ್ಠ ಪಕ್ಷ ಆ ನೆನಪಿನಲ್ಲಿ ಅವರ ನೆನಪಿನಲ್ಲಿ ವಾಯಸಬಲಿನೋ ಅಥವಾ ಗೋಗ್ರಾಸವೋ ಇಂಥದ್ದಾದ್ರೂ ಕೊಟ್ಟು ಋಣವನ್ನು ತೀರಿಸಿಕೊಳ್ಳಿಕ್ಕಿದೆ. ಇನ್ನು ಮನೆಗೆ ಬಂದ ಅತಿಥಿಗಳನ್ನು ಸತ್ಕರಿಸುವುದರ ಮೂಲಕ ನೃಯಜ್ಞ ಆಗುತ್ತೆ. ಮನೆಯಲ್ಲಿರುವ ಸಾಕು ಪ್ರಾಣಿಗಳನ್ನ ಪ್ರೀತಿಯಿಂದ ಸಾಕುವುದರಿಂದ ಭೂತಯಜ್ಞವು ಕೂಡ ಪರಿಹಾರ ಆಗುತ್ತೆ. ಯಾಕಂದ್ರೆ ನಾವು ಮನೆ ಕಟ್ಟೇವೆ ಅಂದ್ರೆ ಆ ಮನೆಯ ಕಟ್ಟುವ ಮುನ್ನ ಇದ್ದ ಗಿಡಗಳಲ್ಲಿ, ಮರಗಳಲ್ಲಿ, ಕಲ್ಲಿನ ಎಡೆಯಲ್ಲಿ ಎಲ್ಲ ಕಡೆ ಇದ್ದ ಜೀವಗಳನ್ನು ಓಡಿಸಿ ನಾವು ಮನೆ ಕಟ್ಟಿದ್ದೇವೆ. ಅಲ್ಲೊಂದು ಪ್ರತಿಜ್ಞೆ ಇದೆ, ನನ್ನ ಮನೆಯಲ್ಲಿ ನಾನು ಈಗ ಕಟ್ಟುವ ಜಾಗದಲ್ಲಿ ಯಾವುದೆಲ್ಲ ಜೀವಗಳಿತ್ತು ಅದನ್ನು ನೋಡಿಕೊಳ್ಳುವ ಜವಾಬ್ದಾರಿ ಮುಂದೆ ಯಜಮಾನ ನಾನು ಅಂತ. ಅವತ್ತು ಮಾತ್ರ ಹೇಳಿ ಕೊನೆಗೊಂದು ವಾಸ್ತು ಪೂಜೆ, ರಕ್ಷೋಗ್ನ ಹೋಮ ಅಂತ ಮಾಡಿ ಮುಗಿಸಿ ಮತ್ತೆ ಮರೆತೇ ಬಿಟ್ರೆ ಅವುಗಳೆಲ್ಲ ಬೈಕೊಳ್ತಾವಂತೆ, ನಮ್ಮನ್ನ ಓಡಿಸಿದ, ಅದು ನಮ್ಗೆ ಅನ್ನ ಇಲ್ಲ ಅಂತ ಮಾಡಿದ ಅಂತ. ಆ ಪ್ರಾಣಿಗಳೂ ಕೂಡ ಮನಸ್ಸಿನಿಂದ ನೊಂದುಕೊಂಡ್ರೆ ಅದರ ದೋಷವು ನಮ್ಮನ್ನ ಖಂಡಿತ ತಟ್ಟದೆ ಇರುವುದಿಲ್ಲ. ಅದನ್ನ ಭೂತಯಜ್ಞ ಅಂತ. ನಾವು ತಿನ್ನುವ ಅನ್ನ ತಿನ್ನುವ ಮುಂಚೆ ಒಂದಿಷ್ಟು ತುತ್ತನ್ನ ಹೊರಗೆ ಇಟ್ಟು ಹಕ್ಕಿಗಳಿಗೂ ಪ್ರಾಣಿಗಳಿಗೂ ಯಾವುದಕ್ಕೂ ಸಾಧ್ಯ ಆದಷ್ಟು ಅವುಗಳನ್ನ ರಕ್ಷಿಸುವ ಜವಾಬ್ದಾರಿಯನ್ನ ಹೊತ್ತರೆ ಅದು ಭೂತಯಜ್ಞ ಆಗುತ್ತೆ. ಹೀಗೆ ಯಾರು ಅವನು ಪಂಡಿತ ಇರಲಿ ಮೂರ್ಖ ಇರಲಿ, ಆದ್ರೆ ಇಷ್ಟು ಕೆಲಸ ಪ್ರಾಮಾಣಿಕವಾಗಿ ಮಾಡ್ತಾನೆ ಅಂತಂದ್ರೆ ಅವನು ಖಂಡಿತ ನರಕದ ಮುಖವನ್ನ ನೋಡಲ್ಲ. ಪಥಿಶ್ರಾಂತಾಯ ವಿಪ್ರಾಯ ಹ್ಯನ್ಯಸ್ಮೈ ಕ್ಷುಧಿತಾಯ ಚ ಪ್ರಯಚ್ಛಂತ್ಯನ್ಯಪಾನೀಯಂ ತೇನಾತೆ ಚಿರವಾಸಿನಃ. ಧರ್ಮ ಮಾಡಲಿಕ್ಕೆ ಎಷ್ಟು ದಾರಿಗಳನ್ನು ಹೇಳ್ತಾರೆ. ದಾರಿಯಲ್ಲಿ ಯಾರೋ ಹಸಿದು ಅಥವಾ ಬಾಯಾರಿ ಒದ್ದಾಡ್ತಾ ಇದ್ದಾನೆ, ನಮ್ಗೆ ಆ ಕ್ಷಣದಲ್ಲಿ ನಮ್ಮ ಕೈಯಲ್ಲಿರುವ ನೀರು ಪದಾರ್ಥವೋ ಏನೋ ಅವನಿಗೆ ಅಗತ್ಯವೋ ಅದನ್ನ ಕೊಟ್ರೆ ಸಾಕು. ಕ್ಷುಧಿತಾಯ, ಅವನು ಯಾರು ಏನು ಎತ್ತ ನೋಡಿ ಹಸಿವಾಗಿ ತಲೆ ತಿರುಗಿ ಬಿದ್ದಿದ್ದಾನೆ ಅಷ್ಟು ಗೊತ್ತಿದೆ ನಮ್ಗೆ. ತಕ್ಷಣ ಆ ವಿಷಯದಲ್ಲಿ ಮನುಷ್ಯತ್ವವನ್ನು ಯೋಚಿಸಬೇಕು ಹೊರತು ಅವರು ಈ ದೇಶದವರ, ಬೇರೆ ದೇಶದವರ, ಭಾರತದವರ ಹೌದು ಅವರು, ಕರ್ನಾಟಕದವರು, ಕನ್ನಡದವರು ಅಥವಾ ನಮ್ಮ ಕಡೆಯವರು ಇಷ್ಟೆಲ್ಲ ಯೋಚಿಸ್ಲಿಕ್ಕಿಲ್ಲ. ಮನುಷ್ಯತ್ವ ಮುಖ್ಯ. ಮೊದಲು ಅವನು ಮನುಷ್ಯ. ಇನ್ನು ಪ್ರಾಣಿ ಆದ್ರೆ ಅದು ಸರಿ, ಒಂದು ಜೀವ.
ಅದನ್ನ ರಕ್ಷಿಸುವ ಕೆಲಸದಲ್ಲಿ ಮೊದಲು ತೊಡಗಬೇಕು. ಹಾಗೆ ತೊಡಗಿದವನಿಗೆ ಭಗವಂತ ಅವನು ಯಾವುದೇ ಜನ್ಮದಲ್ಲಿ ಹೋದ್ರೂ ಕೂಡ ಅವನ ಜೊತೆಗೆ ಅಂತಹ ಅಪಾಯಗಳು ಏನೇ ಒದಗಿದಾಗಲೂ ಅವನಿಗೆ ನಾವು ಹೇಗೆ ಇನ್ನೊಬ್ಬನ ತೊಂದರೆಗೆ ಸ್ಪಂದಿಸ್ತೇವೋ ನಮಗೂ ಅಂತಹದ್ದೇ ತೊಂದರೆ ಆದಾಗ ಪ್ರಕೃತಿ ನಮ್ಮ ಜೊತೆಗೆ ಸ್ಪಂದಿಸುತ್ತೆ. ನಾವು ಕೆಲವೊಮ್ಮೆ ಹೇಳುದುಂಟು, ನಮ್ಗೆ ಅಂತಹ ಜಾಗದಲ್ಲಿ ಒಂದು ಅನುಕೂಲ ಸಿಗುತ್ತೆ ಅಂತ ನಂಬಿರಲಿ, ಯಾರೋ ಒಬ್ಬ ದೇವರ ಹಾಗೆ ಬಂದು ನಮ್ಗೆ ರಕ್ಷಣೆ ಕೊಟ್ಟ ಅಂತ. ಅದು ನಾವು ಹಿಂದೆ ಯಾವುದೋ ಒಂದು ಕಾಲದಲ್ಲಿ ಮಾಡಿದ ಒಳ್ಳೆ ಕೆಲಸ. ಕೆಲವೊಂದು ಸಂದರ್ಭದಲ್ಲಿ ಎಲ್ಲ ಸುತ್ತ ಇರ್ತಾರೆ, ಬಿದ್ದ ಮೇಲೆ ನಾವು ಬಿದ್ದದನ್ನ ವಿಡಿಯೋ ಮಾಡಿ ಅಪ್ಡೇಟ್ ಮಾಡಿ ಸ್ಟೇಟಸ್ ಹಾಕೊಂಡು ಲೈಕ್ ಮಾಡ್ಲಿಕ್ಕೆ ಯೋಚನೆ ಮಾಡ್ತಿರ್ತಾರೆ, ಬಿಟ್ರೆ ಒಂದು ಮನುಷ್ಯತ್ವವನ್ನೇ ಕಾಣಿಸಿಕೊಳ್ಳುವುದಿಲ್ಲ. ಯಾಕೆ ಹಾಗಾಗುತ್ತೆ ಅಂದ್ರೆ ನಮ್ಮದು ಅಂತದ್ದೇ ಒಂದು ದುರ್ಬುದ್ಧಿ ಎಲ್ಲೋ ಕೆಲಸ ಮಾಡಿರುತ್ತೆ, ನಮ್ಮನ್ನು ಅದೇ ರೀತಿ ಪ್ರತಿಕ್ರಿಯಿಸ್ತಾ ಹೋಗುತ್ತೆ. ಹಾಗಾಗಿ ನಾವು ಹೇಗೆ ವರ್ತಿಸ್ತೇವೆ ಅದರ ಪ್ರತಿವರ್ತನೆ ನಮಗೆ ಪ್ರಕೃತಿಯಿಂದ ಸಿಗುತ್ತೆ. ಅದರಿಂದಾಗಿ ಪ್ರಾಪ್ತಾಹ ನಾಸ್ತಿ ನಾಸ್ತಿ ವಚಶ್ರುತ್ವ ತ್ಯಕ್ತಾಶೋಹ್ಯತಿ ತಿರುವ್ರಜೇತ್ ಆದನ್ನ ಸಂಚಿತಂ ಪುಣ್ಯಂ ಗೃಹ್ಣಾತಿ ಗೃಹಮೇಧಿನಃ. ಮನೆಗೆ ಬಂದ ಒಬ್ಬ ವ್ಯಕ್ತಿಗೆ ನಾಸ್ತಿ ನಾಸ್ತಿ ಅನ್ನುವ ಶಬ್ದ ಕಿವಿಗೆ ಬೀಳುವಂತೆ ಮಾಡಿ ಅವನನ್ನು ಕಳುಹಿಸಿದೆವು ಅಂತಂದ್ರೆ ನಾವು ಅಲ್ಲಿಯ ತನಕ ಇನ್ನೇನೇನೋ ಒಳ್ಳೆ ಕೆಲಸದಿಂದ ಎಷ್ಟು ಪುಣ್ಯವನ್ನು ಸಂಪಾದಿಸಿರ್ತೇವೋ ಅದೆಲ್ಲವನ್ನೂ ಬೇಸರಪಡಿಸಿಕೊಂಡು ಹೊರಟು ಹೋದ ಅತಿಥಿ ಹೊತ್ಕೊಂಡು ಹೋಗ್ತಾನಂತೆ. 5 ಅಗ್ನಿಯನ್ನು ಹೊತ್ತು ಬರ್ತಾನೆ ಅಂತ ಹೇಳ್ತಾರೆ. ಆ ಒಂದು ಕಾಲಿಗೆ ನೀರು ಕೊಡುವ ಮೂಲಕ ಕಾಲಿನಲ್ಲಿ ಒಂದು ಅಗ್ನಿ ಇರುತ್ತೆ, ಕೈಗೆ ನೀರು ಕೊಡುವ ಮೂಲಕ ಕೈಯಲ್ಲಿ ಒಂದು ಅಗ್ನಿ ಇರುತ್ತೆ. ಎಲ್ಲ ವ್ಯಕ್ತಿಯಲ್ಲೂ ಇರುತ್ತೆ, ಇದು ಇಂಥವ್ರು ಅಂಥವ್ರು ಅಂತಲ್ಲ. ಇನ್ನು ಹೊಟ್ಟೆಲೊಂದು ಹಸಿದ ಅಗ್ನಿ ಇರುತ್ತೆ, ಅದನ್ನ ಹೊಟ್ಟೆಗೆ ಹಾಕುವ ಮೂಲಕ ಹೋಗುತ್ತೆ. ಮನಸ್ಸಿನಲ್ಲೊಂದು ಅಗ್ನಿ ಇರುತ್ತೆ, ಅದನ್ನು ಒಳ್ಳೆ ಮಾತಾಡುವ ಮೂಲಕ ಹೋಗುತ್ತೆ. ಆಚರಣೆ ಕೊಡುವ ಮೂಲಕ ಅಂದ್ರೆ ಗಂಟಲಿನಲ್ಲಿ ಇಳಿಯುವ ಮೂಲಕ ಮಾತು ಅನ್ನುವ ಅಗ್ನಿ ಶಾಂತ ಆಗುತ್ತೆ. ಮಾತು, ಹೊಟ್ಟೆ, ಮನಸ್ಸು, ಕೈ, ಕಾಲು. ಇನ್ನು ಅದನ್ನ ಚೂರು ಹೊಟ್ಟೆ ಅಂತ ಹೇಳುದನ್ನೇ ಆಸನ ಅಂತ ಹೇಳ್ತಾರೆ, ಕೂತ್ಕೊಳಿಸಿ ಮಾತಾಡಿಸ್ಬೇಕು ಅಂತ. ಬರೀ ಮಾತಾಡಿಸುವುದಂದ್ರೆ ನಿಂತಲ್ಲೇ ನಾವು ಅರ್ಧ ಬಾಗಿಲು ತೆಗೆದು ಆಯ್ತಾ ಸಿಕ್ಕಿತಾ ಅಂತೇಳಿ ಬಾಗಿಲು ಡಬ್ ಅಂತ ಹಾಕಿ ಕಳಿಸೋದರಲ್ಲ. ಕದವ ನಿಕ್ಕಿದಡೆ ಗೂಳಿ ಗೈಯಾಡಿ ಅಂತ ಗೂಳಿ ಗೈಯಾಡಿ ಅಂತ ಪುರಂದರದಾಸರು ಎಲ್ಲೋ ಬೇಡ್ಲಿಕ್ಕೆ ಹೋದಾಗ ಕೈ ಹಿಂಗೆ ಮುಂದೆ ಚಾಚುವ ಮುಂದೆನೆ ತೆಗೆದವಳು ಇವ್ರು ಯಾರು ದಾಸರು ಅಂತ ಠಪ್ ಅಂತ ಹಾಕಿದ್ರಂತೆ. ಅಂತ ಅವಮಾನ ಆದಾಗಲೂ ಯಾರು ಬೇಸರ ಮಾಡ್ಕೊಳ್ಳೋದಿಲ್ವೋ ಅವನು ಸ್ಥಿತಪ್ರಜ್ಞ. ಅದಕ್ಕೋಸ್ಕರ ಹಿಂದೆ ಎಲ್ಲ ಶ್ರಾವಣ ಶನಿವಾರ ಮನೆ ಮನೆಗೆ ಹೋಗಿ ಒಂದಿಷ್ಟು ಬೇಡಿಕೊಂಡು ಬರುವ ಒಂದು ವ್ರತ ಇತ್ತು. ನಾವು ತಂದ ಮನೆಯಲ್ಲಿ ಅಂಗಡಿಯಿಂದ ತಂದ ಅಡಿಗೆ ಮಾಡ್ಲಿಕ್ಕಿಲ್ಲ. ಆ 4 ಶನಿವಾರ ಬೇಡಿ ತರಬೇಕು, ಅದನ್ನೇ ಅಡಿಗೆ ಮಾಡಿ. ಆಗ ಆ ಅನ್ನದ ಬೆಲೆ ಗೊತ್ತಾಗುತ್ತೆ. ಎಷ್ಟು ಮನೆಯಲ್ಲಿ ಏನೇನೋ ಬಯಸ್ಕೊಳ್ತೇವೆ, ಏನೇನೋ ಆಗುತ್ತೆ, ಅಷ್ಟಾಗಲೂ ಬೇಸರ ಮಾಡ್ಕೊಳ್ಳೋದನ್ನ ಭಗವಂತನಿಗೆ ನಿವೇದಿಸಿ ಉಂಟಾಗಲೂ ನಮಗೆ ಬೇಸರ ಇಲ್ಲದೆ ದೇವರೇ ನಿನ್ನ ವ್ರತದಲ್ಲಿ ನನಗೇನು ಅವಮಾನ ಆದ್ರೂ ನಾನು ಸಿದ್ಧ ಇದ್ದೇನೆ ಅಂತ ಮನಸ್ಸು ಗಟ್ಟಿಯಾದ್ರೆ ಅದು ಮತ್ತೆ 11 ತಿಂಗಳು ಯಾರೇನ್ ಬೈದ್ರು ತಲೆಗೆ ಹೋಗುದಿಲ್ಲ. ತಪ್ಪು ಮಾಡಿಲ್ವಾ ಬೇಸರ ಪಡುವ ಅಗತ್ಯ ಇಲ್ಲ. ತಪ್ಪು ಮಾಡಿದ್ರೆ ತಿದ್ದಿಕೊಳ್ಳೋಣ. ಯಾರೇ ನಮ್ಗೆ ಬೈದ್ರು 2 ವಿಷಯ, ತಪ್ಪು ಮಾಡಿದ್ದಕ್ಕೆ ಬೈದ್ರೆ ತಿದ್ದಿಕೊಳ್ಳೋದು, ತಪ್ಪು ಮಾಡದೆ ಬೈತಾ ಇದ್ದಾನೆ ಅಂತಂದ್ರೆ ಬಿಟ್ಬಿಡುದು. ನಮ್ಗೆ ಇದು ಮನಸ್ಸಿಗೆ ಬಹಳ ಮುಖ್ಯವಾಗಿ ಗೊತ್ತಿರಬೇಕಂತ ಸಂಗತಿ. ಆಡಿಕೊಳ್ಳೋರು ಯಾವತ್ತೂ ಆಡಿಕೊಳ್ತಾರೆ, ಅವರನ್ನು ಯಾರನ್ನು ಬಾಯಿ ಮುಚ್ಚಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ನಮ್ಮ ಕಿವಿಗೆ ಬಿದ್ದಾಗ ಅದರಲ್ಲಿ ಸತ್ಯಾಸತ್ಯತೆಯನ್ನು ವಿಚಾರ ಮಾಡಿ ಸತ್ಯ ಹೌದಾದ್ರೆ ಸರಿ ಮಾಡ್ಕೊಳ್ಳಿ ಪ್ರಯತ್ನ ಮಾಡಿ. ಸತ್ಯ ಇಲ್ಲ ಅಂದ್ರೆ ಕಿವಿಗೆ ಇನ್ನೊಂದು ತೂತಿದೆ, ಅದು ಕೇಳುವ ಪುರಾಣ ಕೇಳುವಾಗಿರ್ಬಾರ್ದು ಅಷ್ಟೇ, ಬೇರೆ ಸಮಯದಲ್ಲಿ ಮಾತ್ರ ಇರ್ಬೇಕು. 2 ಕಿವಿ ಇನ್ನೊಂದು ಕಿವಿ ಬಿಟ್ಬಿಡ್ಲಿಕ್ಕೆ ನಮ್ಮ ತಲೆ ತಾಗ್ಲೇಬಾರ್ದು. ನಾ ಮಾಡಿ ತಪ್ಪು ಮಾಡಿಲ್ಲ, ಖಂಡಿತ ಅದ್ರಲ್ಲಿ ನಮ್ಗೆ ವಿಶ್ವಾಸ ಇದೆ, ಒಳ್ಳೆ ಕೆಲಸನೇ ಮಾಡಿದ್ದೇನೆ, ಬಿಟ್ಬಿಡುದು. ಹಾಗೆ ಒಂದು ಮನಸ್ಸಿಗೆ ಧೈರ್ಯವನ್ನ ತರುವ ರೀತಿಯಲ್ಲಿ ಬದುಕುವುದಕ್ಕೆ ಮನೆ ಬರುವ ಪ್ರತಿಯೊಬ್ಬ ಅತಿಥಿಯನ್ನ ನಾವು ಅಷ್ಟು ಪ್ರೀತಿಯಿಂದ ಪ್ರಾಮಾಣಿಕವಾಗಿ ಆಧರಿಸಬೇಕು. ಒಂದು ಸ್ವಲ್ಪ ಸಮಸ್ಯೆ ಇದೆ ಇವತ್ತಿನ ವಾತಾವರಣದಲ್ಲಿ. ನಮ್ಗೇನು ಅಂದ್ರೆ ಯಾರು ನಮ್ಮವರು ಯಾರು ಇನ್ನಿ ಭಯೋತ್ಪಾದಕರೋ ಗೊತ್ತಾಗಲ್ಲ ಅಂತ ಸ್ಥಿತಿಯಲ್ಲಿ ಇದ್ದೇವೆ ನಾವು. ಆದ್ರೆ ಕನಿಷ್ಠ ಪಕ್ಷ ಒಂದು ಹಂತದವರೆಗೆ ಮನೆ ಒಳಗೆ ಬಿಟ್ಟುಕೊಡದೆ ಅಲ್ಲಿಂದಲೇ ಅಲ್ಲಿಗೆ ಏನಾದ್ರೂ ಸಹಾಯ ಮಾಡ್ಲಿಕ್ಕೆ ಸ್ವಲ್ಪ ಸಂದೇಹ ಬರುತ್ತೆ. ನಮ್ಮ ಮನಸ್ಸು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿದ್ರೆ ಅಪಾಯದ ವಾಸನೆಯನ್ನು ಗ್ರಹಿಸುತ್ತೆ. ಅಂದ್ರೆ ಆ ಗ್ರಹಿಕೆಗೆ ಬಂದ ಮೇಲೆ ತೀರ ನಮಗೆ ನಿಶ್ಚಯ ಇಲ್ಲ, ಆದ್ರಿಂದಾಗಿ ಹೊರಗಿಂದ ಹೊರಗೇನೆ ಬೇಕಾದ ಅಗತ್ಯ ವ್ಯವಸ್ಥೆಯನ್ನು ಕೊಟ್ಟು ಕಳಿಸ್ಬಿಡುದು. ಗೊತ್ತಿದೆ ಅಂತ ಆದಾಗ ಅತ್ಯಂತ ಆದರದಿಂದ ಕರೆದು ನಾವೇನು ಅಂದ್ರೆ ಮನೆಗೆ ಬಂದಾಗ ಬಂದಾಯ್ತಲ್ವಾ ಕರೀದ್ರೆ ತಪ್ಪಾಗುತ್ತೆ ಅಂತ ಒಳಗೆ ಕರೆದು ನೀವು ಸ್ವಲ್ಪ ಧಾರಾವಾಹಿ ನೋಡ್ತಾ ಇರಿ, ಅದ್ರಲ್ಲಿ ಅಡ್ವರ್ಟೈಸ್ಮೆಂಟ್ ಬಂತು ಅಂದ್ರೆ ನಿಮ್ಗೆ ಒಂದು ಕಾಫಿ ಸಿಗುತ್ತೆ. ಇಲ್ಲ ಬ್ರೇಕ್ ಇಲ್ಲ ಸೀದಾ ಹಾಗೆ ಕಂಟಿನ್ಯೂ ಆಗುತ್ತೆ ಅಂದ್ರೆ ನಿಮ್ಗೂ ಇಲ್ಲ ನಮಗೂ ಇಲ್ಲ ಅಂತ ಆ ಸ್ಥಿತಿ ಬರುವ ಹಾಗೆ ಯೋಚನೆ ಮಾಡಿ. ಒಬ್ಬ ವ್ಯಕ್ತಿ ಹಾಗೆ ನಾವು 2 ಸರ್ತಿ ಮಾಡಿದ್ರೆ 3ನೇ ಸರ್ತಿ ಆ ಮನೆಗೆ ಬರ್ಬೇಕು ಅಂತ ಅನ್ಕೊಳ್ತಾನೆ. ಇದು ಸೇಮ್ ನಮ್ಮ ಪೂಜೆಯ ಕೆಲಸದಲ್ಲೂ ಅಥವಾ ಹೋಮದ ಕೆಲಸದಲ್ಲೂ ನಾವು ಹೀಗೆ ಮಧ್ಯ ಮಧ್ಯ ಮಾತಾಡಬಾರದು ಅಂತ ಹೇಳುದು ಇಷ್ಟೇ ಕಾರಣಕ್ಕೆ. ಭಗವಂತ ಅತಿಥಿಯಾಗಿ ಅಗ್ನಿಯಲ್ಲಿ ಆವಾಹಿತನಾಗಿರ್ತಾನೆ. ಆ ಸ್ಥಿತಿಯಲ್ಲಿ ನಾವು ನಮ್ಮ ಕೆಲಸ ಮತ್ತೆ ಮಾತಾಡಿಕೊಂಡು ಹೊಗೆ ತಿನ್ಬೇಕಾದವರು ಪುರೋಹಿತರು, ನಾವು ಕೊನೆಗೆ ಕೃಷ್ಣಾರ್ಪಣೆ ಬರ್ತೇನೆ ಅಂತ ಅವರು ಗ್ರಹಚಾರ ಬಿಡಿಸ್ಲಿಕ್ಕೋಸ್ಕರ ಮಾಡ್ತಾ ಹೋಮ.
ನಮ್ಮ ಕೆಲಸಕ್ಕೋಸ್ಕರ ನಾವು ಇರುವುದು ಅಂತಂದ್ಮೇಲೆ ನಾವು ಅದರಲ್ಲಿ ಪೂರ್ತಿ ಇನ್ವಾಲ್ವ್ ಆಗ್ಬೇಕು. ಅದಕ್ಕೆ ಬೇಕಾದ ಸಾಮಗ್ರಿಗಳನ್ನು ತರುವಲ್ಲಿ, ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡುವಲ್ಲಿ ನಮ್ಮ ಶ್ರಮ ಇರಬೇಕದು. ಇದ್ದಾಗಲೇ ಎಷ್ಟು ಜಾಸ್ತಿ ನಾವು ಅದನ್ನು ತೊಡಗ್ತೇವೋ ಅಷ್ಟು ಅದರಿಂದ ಪ್ರತಿಫಲ ನಮಗೆ ಒದಗುತ್ತೆ. ಅವ್ರ್ಯಾರೋ ತರ್ತಾರೆ, ಅವ್ರ್ಯಾರೋ ಮಾಡ್ತಾರೆ, ನಮ್ಮ ಹೆಸರು ಮಾಡ್ತಾರೆ ಅಂತಂದ್ರೆ ಹೆಸರು ಮಾತ್ರ ಇರುತ್ತೆ ಹೊರತು ಅದರ ಫಲ ಅಂತ ಮಾಡಿದ ಕೆಲಸ ಯಾರಿಗೆ ಸೇರ್ಕೊಂಡಿರುತ್ತೋ ಅವನ ಜವಾಬ್ದಾರಿ ಆಗುತ್ತೆ. ಅದಕ್ಕೋಸ್ಕರ ಒಂದು ಎಚ್ಚರಿಕೆ ಕೊಡುವಂಥದ್ದು, ತೀರ್ಥಕ್ಷೇತ್ರಗಳಲ್ಲಿ ವಿಶೇಷವಾಗಿ ನಮಗೆ ಮನೆಯಲ್ಲಿ ಅಂತಹ ಶ್ರಾದ್ದಾದಿ ಕರ್ಮ ಮಾಡ್ಲಿಕ್ಕೆ ಆಗದೆ ಹೋದ ಜಾಗದಲ್ಲಿ ಒಮ್ಮೆ ಮಾಡಬೇಕು ಅಂತ ಅನ್ನೋದು ಸತ್ಯ. ಆದ್ರೆ ನಾವು ಮಾಡುವ ಪ್ರತಿಯೊಂದು ಕರ್ಮವು ಎಲ್ಲೋ ಅದು ಕ್ಷೇತ್ರವೂ ಆಗಿರಲ್ಲ ಬಿಡಿ, ಮನೆಯಲ್ಲೇ ಮಾಡಬೇಕು. ಮದುವೆ ಮುಂಚೆ ಇತ್ಯಾದಿಗಳದ್ದು ಮನೆಯಲ್ಲಿ ಏನೇ ಒಳ್ಳೆ ಕೆಲಸ ಆದ್ರೂ ಮನೆಯಲ್ಲಿ ಮಾಡಿದ್ರೆ ಅದು 100ಕ್ಕೆ 1000 ಪಟ್ಟು ಫಲ. ನಾವು ಎಲ್ಲಿ ಬೇರೆ ಕಡೆಯಲ್ಲಿ ಒಳ್ಳೆ ಕೆಲಸ ಮಾಡ್ತೇವಲ್ಲ ಅದರ 90 ಭಾಗ ಮನೆಯ ಆ ನೆಲದ ಯಜಮಾನನಿಗೆ. ನಾವು ಯೋಚನೆ ಮಾಡ್ಬೇಕು, ನಾವು ಒಳ್ಳೆ ಕೆಲಸ ಎಲ್ಲಿ ಮಾಡ್ಬೇಕು ಅಂದ್ರೆ ಮನೆಯಲ್ಲಿ ಮಾಡ್ಬೇಕು ಅಂತ ಹೇಳುದು. ಯಾರು ಆ ನೆಲವನ್ನು ಜಾಗ ಕೊಡ್ತಾನೋ ಅದರ 90 ಭಾಗ ಅವನಿಗೆ, 10 ಭಾಗ ನಮ್ಗೆ. ನಾವೇನು ಅಂದ್ರೆ 100 ರೂಪಾಯಿ ಕೊಟ್ಟು ಒಂದು ಅರ್ಧ ರೊಟ್ಟಿ ಕಾಫಿ ಕೊಡಿ ಅಂತ ಕೇಳ್ಬೇಕು. 100 ರೂಪಾಯಿಗೆ ಏನು ಒಳ್ಳೆ ಭರ್ಜರಿ ಊಟ ಮಾಡಿ ನಿದ್ದೆ ಬೇಕಾದ್ರೂ ಮಾಡ್ಲಿಕ್ಕೆ ಆಗುವ ಜಾಗವನ್ನು ಒಂದು ದಿವಸಕ್ಕೆ ತಗೊಳ್ಬೋದು. ನಾವು ಅದೆಲ್ಲ ಬಿಟ್ಟು ಈಗಂತೂ ತಲೆನೋವಿಗೂ ಪರಿಹಾರಕ್ಕೆ ಒಂದು ಅರ್ಧ ರೊಟ್ಟಿ ಕಾಫಿ ಬೇಕು ಅಂತ ಕೇಳಿದ ಹಾಗಾಗುತ್ತೆ. ಅದರಿಂದಾಗಿ ಸಾಧ್ಯವಾದಷ್ಟು ಭೂಮಿ ಭಾಗಿನ ನಮ್ಮ ನೆಲ ಇದೆ ಅಂತ ಆದ್ರೆ ಎಷ್ಟು ಸಾಧ್ಯವೋ ಅಷ್ಟು ಒಳ್ಳೆ ಕೆಲಸವನ್ನು ತೀರಾ ನೋಡ್ಲಿಕ್ಕೆ ಮಾಡ್ಲಿಕ್ಕೆ ಯಾವುದಿಲ್ಲ ಅಂತ ಬಿಟ್ಟೇ ಬಿಡುವುದರ ಬದಲು ಎಲ್ಲೋ ಒಂದು ಕಡೆ ಮಾಡುವುದು ಅನಿವಾರ್ಯ ಆಗುತ್ತೆ. ಆದ್ರೆ ಎಷ್ಟು ಸಾಧ್ಯವೋ ನಮ್ಮಲ್ಲಿ ತೊಡಗಿಸಿಕೊಳ್ಳುವುದಕ್ಕೆ ಸಾಧ್ಯ ಇದ್ದಷ್ಟು ಅವಕಾಶವನ್ನು ಬಳಸಿಕೊಂಡ್ರೆ ಅದು ಗೃಹಮೇಧಿ ಅಂದ್ರೆ ಅದೇ ಅರ್ಥ. ಗೃಹಮೇಧಿ ಅಂದ್ರೆ ಮೇಧ ಅಂದ್ರೆ ಮನೆಯಲ್ಲಿ ಮಾಡುವ ಯಜ್ಞ. ಗೃಹವನ್ನೇ ಯಜ್ಞಕ್ಕಾಗಿ ಬಳಸಿದ ವೇದಿಯನ್ನಾಗಿಸಿಕೊಂಡ ಅಂತಂದ್ರೆ ಅವನು ಖಂಡಿತ ಭಗವಂತನ ಪ್ರೀತಿಗೆ ಪಾತ್ರನಾಗ್ತಾನೆ, ನರಕದ ದಾರಿಯನ್ನು ನೋಡುವುದಿಲ್ಲ. ನಾಸ್ತ್ಯತಿಥಿ ಸಮೋ ಬಂಧು ನಾಸ್ತ್ಯತಿಥಿ ಸಮಂ ಧನಂ ನಾಸ್ತ್ಯತಿಥಿ ಸಮೋ ಧರ್ಮೋ ನಾಸ್ತ್ಯತಿಥಿ ಸಮೋಹಿತಃ. ಹಾಗಾಗಿ ಅತಿಥಿಯ ಪೂಜೆ ಅಂತಂದು ಬಹಳ ಮುಖ್ಯ ಅಂತ ಹೇಳಲಿಕ್ಕೆ, ಅವನಂತಹ ಬಂಧು ಇಲ್ಲ, ಅವನಂತಹ ಸಂಪತ್ತಿಲ್ಲ, ಅವನಿಗೆ ಕೊಡುವ ಧರ್ಮವೇ ದೊಡ್ಡ ಧರ್ಮ. ಹಿತೈಷಿ ಅವನಿಗಿಂತ ಮತ್ತೊಬ್ಬ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅತಿಥಿ ಅಂದ್ರೆ ಶಬ್ದದ ಅರ್ಥವೂ ಗೊತ್ತಿಲ್ಲ ನಮಗೆ. ಸಭೆಯಲ್ಲಿ ಕರೆದವರನ್ನೆಲ್ಲ ನಾವು ಅತಿಥಿ ಅಂತ ಹೇಳ್ತೇವೆ. ಸಭೆಯಲ್ಲಿ ನಾವೇ ಹೋಗಿ ಇನ್ವಿಟೇಷನ್ ಕೊಟ್ಟು ಕರೆದ್ರೆ ಅವರು ಅತಿಥಿಗಳಲ್ಲ, ಅದು ಅಭ್ಯಾಗತರು ಅಂತ ಶಬ್ದ ಸಂಸ್ಕೃತದಲ್ಲಿ. ಅತಿಥಿ ಅಂದ್ರೆ ಯಾವ ತಿಥಿಯಿಂದ ಗೊತ್ತಿಲ್ಲದೆ ಇದ್ದಕ್ಕಿದ್ದಂತೆ ಮನೆಯಲ್ಲಿ ಪ್ರವೇಶ ಆಗುತ್ತಲ್ವ, ತಿಥಿಯ ಪರಿಚಯವೇ ಇಲ್ಲದೆ ಬರುವವರು ಅತಿಥಿ. ಇನ್ನೊಂದು ಅರ್ಥ ಅತಿಥಿ, ಥಮ್ ಅಂದ್ರೆ ಸಂಸ್ಕೃತದಲ್ಲಿ ಅನ್ನ ಅಂತ ಅರ್ಥ. ಹಸಿದು ಹಾಕಿದ ಅನ್ನವನ್ನ ಕಣ್ಣೀರು ಹಾಕ್ತಾ ಸಿಗದೇ ಇದ್ದ ಎಷ್ಟೋ ದಿವಸಗಳ ನಂತರ ಇವತ್ತು ಸಿಕ್ಕಿತು ಒಂದು ತೃಪ್ತಿ ಪಟ್ಟು ಆನಂದ ಪಡ್ತಾನಲ್ವಾ, ಅವನು ಅತಿಥಿ ಅಂತ ಅರ್ಥ. ಅಂದ್ರೆ ಮನೆಯಲ್ಲಿ ಚೆನ್ನಾಗಿ ತಿದ್ದು ಆಮೇಲೆ ಕೈ ಮಾತ್ರ ಗಲೀಜಾಗುತ್ತೆ ಅಂತ ಸ್ಪೂನ್ ನಲ್ಲಿ 2 ಕೆದಕುವವರು ಇದ್ದಾರಲ್ಲ, ಅವರು ಅತಿಥಿಗಳಲ್ಲ, ಅವರು ತಿಥಿಗಳೇ ಹಾಗೆ ಹೇಳಿಕೋದೆ. ಅದರಿಂದಾಗಿ ತಿಥಿ ಅತಿಥಿ ಅನ್ನೋ ಶಬ್ದದ ನಡುವಿನ ಅದೇ ನೋಡಿ, ನಮ್ಮ ಹಿರಿಯರು ಯಾರೋ ಒಬ್ರು ಹೋದವರನ್ನ ನಾವು ಆ ದಿನವನ್ನ, ಶ್ರಾದ್ದದ ದಿನವನ್ನ ತಿಥಿ ಅಂತ ಹೇಳುದು. ಯಾಕಂದ್ರೆ ಆ ದಿನ ಗೊತ್ತಿದೆ ನಮ್ಗೆ, ಅವ್ರು ವೈಶಾಖ ಮಾಸದ ಹುಣ್ಣಿಮೆ ಅಂತ ನಮ್ಗೆ ಗೊತ್ತಿರುತ್ತೆ. ಆ ದಿನವನ್ನ ತಿಥಿ ಅಂತ ಕರೆಯುವುದು ಯಾಕೆಂದ್ರೆ ಇದು ಪ್ರತಿ ವರ್ಷ ಅದೇ ದಿನ ಬರುತ್ತೆ. ಆದ್ರೆ ಬಂದವರು ಯಾವ ದಿನ ಬರ್ತಾರೆ ಅಂತ ಗೊತ್ತಿಲ್ಲದೆ ಬಂದಾಗ ಅವರು ಅತಿಥಿಗಳು. ಅವರಿಗೆ ತಿಥಿಯ ಲೆಕ್ಕ ಇಲ್ಲ, ಅದರಿಂದ ಅತಿಥಿಗಳು. ಸಭೆಯಲ್ಲಿ ಬರುವವರು ಅಭ್ಯಾಗತರು. ನಾವು ಹೋಗಿ ಅವರನ್ನ ಅಭಿಮುಖೀಕರಿಸಿ ಆಗಮನ ನಿಮ್ಮದಾಗಬೇಕು ಅಂತ ನಾವು ಕೇಳಿ ಅವರನ್ನ ಕರೆಸಿದ್ದಾದ್ರಿಂದ ಅಭ್ಯಾಗತರು. ಇನ್ನು ಸಭೆಯಲ್ಲಿ ಕುಳಿತವರನ್ನ ಸಭಿಕರು ಅಂತ ಶಬ್ದ ಪ್ರಯೋಗ ಮಾಡ್ತಾ ಇರ್ತೇವೆ ನಾವು. ವಸ್ತುತಃ ಸಭಿಕ ಅಂದ್ರೆ ಜೂಜಾಡುವವರು, ಕುಳಿತ ಅಂತ ಅರ್ಥ. ನಾವು ಸಭೆಯಲ್ಲಿ ಎಲ್ಲರಿಗೂ ಬಂದ ಸಭಿಕರಿಗೆಲ್ಲ ದೊಡ್ಡ ನಮಸ್ಕಾರ ಅಂತ. ಅದು ಸಭಾಸದರು, ಸಭ್ಯರು ಅಂತ ಅನ್ನೋ ಶಬ್ದ ಇದು. ಅದೇ ನಮ್ಗೆ ಭಾಷೆಯಿಂದ ಶಬ್ದಗಳನ್ನು ಬಳಸುವಾಗ ಅದರ ಹಿಂದಿನ ಅರ್ಥ ಗೊತ್ತಿಲ್ಲದೆ ಯದ್ವಾದಂತ ಬಳಸಲಿಕ್ಕೆ. ಯಾರೋ ಉಪನ್ಯಾಸ ಮಾಡುವಾಗ ಅಮೋಘವಾಗಿ ಇಷ್ಟೊತ್ತು ಭಾಷಣ ಮಾಡಿದವರಿಗೆ ಅಂತ ಹೇಳ್ತಾ ಇದ್ದ. ಪ್ರತಿ ದಿವಸ ಅಮೋಘ ಅಮೋಘ ಅಂತ ಹೇಳಿ ಬೇಜಾರಾಯ್ತು ಅವನಿಗೆ. ಒಂದ್ ದಿವಸ ಶುರು ಮಾಡಿದ್ರು, ಇಷ್ಟು ಹೊತ್ತು ನಮ್ಮ ಜೊತೆಗೆ ಸುಮೂಖವಾಗಿ ಭಾಷಣ ಮಾಡಿದವರಿಗೆ ವಂದನೆಗಳು ಅಂತ. ಅವನಿಗೆ ಮೋಘ ಶಬ್ದದ ಅರ್ಥ ಗೊತ್ತಿಲ್ಲ, ಆದ್ರೆ ಅವನು ಅಮೋಘತೆಗೆ ಸುಮೋಘ ಹಾಕಿದ. ಮೋಘ ಅಂದ್ರೆ ಅತ್ಯಂತ ಡೆಡ್, ಇನ್ವೆಸ್ಟ್ ಮಾಡಿದ್ರೆ ಚೂರು ಉಪಯೋಗ ಇಲ್ಲದ್ದು ಅಂತ ಅರ್ಥ. ಸುಮೋಘ ಅಂದ್ರೆ ಏನಾಯ್ತು, ವೇಸ್ಟ್ ಅಲ್ಲಿ ಅತ್ಯಂತ ವೇಸ್ಟ್ ತರವಾದ ಸಂಗತಿಯನ್ನು ಹೇಳಿದ, ಕೇಳಲಿಕ್ಕೆ ಸಾಧ್ಯ ಇಲ್ಲದ ತರ ಮಾತಾಡಿದ ಅಂತ ಅರ್ಥ. ಅಮೋಘ ಅಂದ್ರೆ ವ್ಯರ್ಥವೇ ಇಲ್ಲದಂತೆ ಮಾತಾಡಿದ್ದನ್ನ ಅಮೋಘವಾದ ಮಾತುಗಳನ್ನು ಆಡಿದ್ರು. ಸುಮೋಘ ಅಂದ್ರೆ ವ್ಯರ್ಥದಲ್ಲಿ ವ್ಯರ್ಥ ತರ, ವ್ಯರ್ಥ ತಮ. ಅಂದ್ರೆ ನಾವು ಬಳಸುವಾಗ ಶಬ್ದದ ಹಿನ್ನೆಲೆ ಗೊತ್ತಿಲ್ಲ ಅಂದ್ರೆ ಈ ತರದ ಅನರ್ಥಗಳನ್ನು ನಾವು ನೋಡ್ತಾ ಇರ್ತೇವೆ. ಹೀಗೆ ಪ್ರಾಹ ವೈವಸ್ವತೋ ದೇವು ರಾಜಾನಂ ಕೇಸರಿಧ್ವಜಿಂ ಚವಂತಂ ಸರ್ಗಲೋಕಾತ್ತಂ ಕಾರುಣ್ಯೇನ ವಿಶಾಂಪತೆ ದದಸ್ವಾನ್ನಂ 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 ನರಾಧಿಪ ಕರ್ಮ ಭೂಮೋ ಗತೋ ಭೂಯೋ ಯದಿ ಸ್ವರ್ಗಂ ತ್ವಮಿಚ್ಛಸಿ. ಒಬ್ಬ ರಾಜ ಇದ್ದ, ಕೇಸರಿ ಧ್ವಜ ಅಂತ. ವೈವಸ್ವತ
ಪರಂಪರೆಯಲ್ಲಿ ಬಂದವ. ಅವನು ಸ್ವರ್ಗದಿಂದ ಬೀಳ್ತಾ ಇದ್ದಂತೆ. ಅಯ್ಯೋ ನಾನು ಬೀಳ್ತಾ ಇದ್ದೇನೆ, ಏನ್ ಮಾಡ್ಲಿ ಅಂತ ಜೋರಾಗಿ ಆಗ್ತಂತೆ. ಅವನು ಪ್ರಾಮಾಣಿಕ, ತುಂಬಾ ಸಜ್ಜನ. ಅವನಿಗೆ ದೇವತೆಗಳ ಹತ್ರ ಪ್ರಾರ್ಥನೆ ಮಾಡಿದ. ಬೀಳುವ ಕ್ಷಣದಲ್ಲೂ ತನ್ನನ್ನು ಪೂರ್ತಿಯಾಗಿ ಅರ್ಪಿಸಿಕೊಂಡು ಪ್ರಾರ್ಥನೆ ಮಾಡಿದಂತೆ. ಬೀಳ್ತಾ ಇರುವಾಗಲೇ ಅವನ ಮೇಲಿನ ಕರುಣೆಯಿಂದ ದೇವತೆಗಳು ಕಿವಿಯಲ್ಲಿ ಗುನುಗುಟ್ಟಿದ್ರಂತೆ. ದದಸ್ವಾನ್ನಂ 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 ನರಾಧಿಪ. ನೀನು ಕೆಳಗೆ ಬಿದ್ದೊಡನೆ 100 ಜನಕ್ಕೆ ಅನ್ನದಾನ ಮಾಡು, ಹೊಟ್ಟೆ ತುಂಬುವ ತನಕ ಊಟ ಹಾಕು, ಇಷ್ಟಿದೆ ಸರ್ವತ್ರ ಮಾಡ್ಕೊಂಡು ಬನ್ನಿ ಅಂತ ಹೇಳೋ ತರ ಊಟ ಬಡಿಸಬೇಡ. ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳಿ ಮತ್ತೆ ಸ್ವಲ್ಪ ಹೊತ್ತು ಕಾಯಿಸಿ ಚೆನ್ನಾಗಿ ಬಡಿಸಿ, ಅಂದ್ರೆ ಬೇಯಿಸಿ ಆದ್ರೂ ಬಡಿಸು. ಇರುವುದ್ರಲ್ಲೇ ಸುಧಾರಿಸುವ ಕೆಲಸದಲ್ಲಿ. ಯಾಕೆಂದ್ರೆ ಏನು ಇಲ್ಲ ಅಂತ ಹೇಳಿದ್ರೆ ಇಲ್ಲ ಅನ್ನೋ ಭಾವದಿಂದ ಇನ್ನೆಲ್ಲೋ ಹೋಗಿ ತಿನ್ಲಿಕ್ಕಾಗುತ್ತೆ. ಇದೇ ಅಂತ ನಂಬಿ ಕೂತ ಮೇಲೆ ಅರ್ಧ ಹೊಟ್ಟೆ ಆದ್ರೆ ಅದರಷ್ಟು ಸಿಟ್ಟು ಅಥವಾ ಬೇಸರ ಇನ್ನೊಂದು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದಾಗಿ ಭರಪೂರವಾದ ಅನ್ನವನ್ನ ಹಾಕುವ ಕರ್ಮಭೂಮಿಯ ಕೆಲಸವನ್ನು ನೀನು ಮಾಡಿದ್ರೆ, ನೀನು ಹೀಗೆ ನೆಲಕ್ಕೆ ಹೋಗುವ ಮುನ್ನವೇ ಅನ್ನವನ್ನು ಕೊಡ್ತೇನೆ ಅಂತ ಸಂಕಲ್ಪ ಮಾಡಿದ್ರೆ ನೀನು ಮತ್ತೆ ವಾಪಸ್ ಮೇಲೆ ಹತ್ತಬೇಕು. ಅಷ್ಟು ಶಕ್ತಿ ಅನ್ನದಾನಕ್ಕಿದೆ ಅಂತ ಹೀಗೆ ಹೇಳಿ, ಇತ್ಯಶ್ರಾವಿಮಯ ವೈಶ್ಯ ಸಾಕ್ಷಾತ್ ಧರ್ಮ ಮುಖಾದಪಿ ಅನ್ನದಾನ ಸಮಂ ದಾನಂ ಅಥೋ ನಾಸ್ತಿ ಮಯೋದಿತಂ. ಯಾಕೆಂದ್ರೆ ಅತ್ಯಂತ ಸುಲಭವಾದ ದಾನ ಅಂತ. ಇದಕ್ಕೆ ಇವ್ರು ಯೋಗ್ಯನೋ ಅಯೋಗ್ಯನೋ ನೋಡುವಂತಹ ಅಗತ್ಯ ಬಿಡುವುದಿಲ್ಲ. ಆದ್ರೆ ಒಂದು ಎಚ್ಚರಿಕೆ ಕೊಟ್ಟರು, ಅನ್ನದಾನಂ ಪರಂ ದಾನಂ ವಿದ್ಯಾದಾನಂ ಅತಃ ಪರಂ. ಯಾಕೆಂದ್ರೆ ಅನ್ನದಾನಕ್ಕೆ ಹಸಿವೆ ಮಾತ್ರ ಮುಖ್ಯ ಆಗುತ್ತೆ, ಅದು ಒಂದು ದಿವಸದ ಅನ್ನದಾನ. ತಿಂಗಳುಗಟ್ಟಲೆ 30 ಕೆಜಿ ಅಕ್ಕಿ ಕೊಡ್ತೇನೆ ಅಂತ ಮಾಡಿದ್ರೆ ಅವನು ಸೋಂಬೇರಿ ಆಗ್ತಾನೆ, ನಾಳೆ ದುಡಿಯುವುದು ಮರೆತು ಬಿಡ್ತಾನೆ. ಈ ಸಿಂಹಕ್ಕೆ ಕೇಜಲ್ ಹಾಕಿ ದಿನ ಮಾಂಸ ಹಾಕಿ ಹಾಕಿ ಅಭ್ಯಾಸ ಆಗಿ ಒಂದು 5-6 ವರ್ಷ ಆದ್ಮೇಲೆ ಕಾಡಲ್ಲಿ ಬಿಡಿ ಸತ್ತು ಹೋಗುತ್ತೆ. ಯಾಕಂದ್ರೆ ಬೇಟೆಗೆ ಮರೆತೋಗಿರುತ್ತೆ ಅದಕ್ಕೆ. ನಾವು ಯಾವತ್ತೂ ಕೂಡ ಮನುಷ್ಯನನ್ನು ಕ್ರಿಯಾಶೀಲನನ್ನಾಗಿಸಿ ಅವನ ಕರ್ತವ್ಯವನ್ನು ಮಾಡ್ಲಿಕ್ಕಾಗುವ ಹಾಗೆ ಮಾಡ್ಬೇಕಷ್ಟೇ ಹೊರತು, ಅನ್ನ ಕೊಡುದು ಇವತ್ತು ಯಾಕೆ ಅಂದ್ರೆ ಅವ್ನು ದುಡಿಲಿಕ್ಕೆ ಶಕ್ತಿ ಬರ್ಲಿ ಅಂತ ಹೊರತು, ದಿನ ಅನ್ನ ಕೊಡ್ತೇನೆ ಅಂತ ಕೊಡ್ತಾ ಅವನನ್ನು ಮೂಲೆಯಲ್ಲಿ ಕೂಡಿಸಿ ಟೊಣಪನನ್ನಾಗಿ ಮಾಡ್ಲಿಕ್ಕೆ ನಾವು ಪ್ರತಿಜ್ಞೆ ಮಾಡಿದ್ರೆ ಅವನು ಕೊಂದ ಹಾಗೆ. ಅದರಿಂದಾಗಿ ಪರಾವಲಂಬಿಗಳನ್ನಾಗಿಸುವುದು ಅನ್ನದಾನದ ಉದ್ದೇಶ ಅಲ್ಲ, ಸ್ವಾವಲಂಬಿಯನ್ನಾಗಿಸುವುದು ಅನ್ನದಾನದ ಉದ್ದೇಶ. ಹಾಗಾಗಿ ನಾಳೆಯೂ ದುಡಿದು ತಿನ್ನುವ ವಿದ್ಯೆ ಹೇಳ್ಕೊಡು. ಇವತ್ತು ಅನ್ನ ಕೊಡು, ಶಕ್ತಿ ಬೇಕು, ಎದ್ದೇಳಬೇಕು, ನೋಡ್ಬೇಕು, ಏನು ಅಂತ ಗೊತ್ತಾಗ್ಬೇಕು, ಕಲೀಲಿಕ್ಕೆ ಒಂಚೂರು ತಲೆಯಲ್ಲಿ ಹೋಗ್ಬೇಕಲ್ಲ. ಹಸಿವೇನೆ ಆಗ್ತಾ ಇದ್ರೆ ತಲೆಯಲ್ಲಿ ಏನ್ ಕೆಲಸ ಮಾಡುತ್ತೆ? ಮೊದಲು ಅನ್ನ ಸ್ವಾಮಿ, ಆಮೇಲೆ ಪಾಠ ಮಾಡಿ. ಅಂದ್ರೆ ನಮ್ಗೆ ಮೊದಲು ಹೊಟ್ಟೆ ತುಂಬಿದ್ರೆ ತಲೆ ಸ್ವಲ್ಪ ಕೆಲಸ, ತುಂಬಾ ತುಂಬಿದ್ರೆ ತಲೆ ಪೂರ್ತಿ ಕೆಳಗೆ ಹೋಗುತ್ತೆ, ಅದು ಬೇರೆ. ಆದ್ರೆ ಸ್ವಲ್ಪ ತುಂಬಿದ್ರೆ ತಲೆಯಲ್ಲಿ ಸ್ವಲ್ಪ ವಿದ್ಯೆಯನ್ನು ಕಲೀಲಿಕ್ಕೆ ಶಕ್ತಿ ಬರುತ್ತೆ. ಹಾಗಾಗಿ ಆ ವಿದ್ಯೆಯನ್ನು ಕಲಿಸಿ ಆಮೇಲೆ ದುಡಿಲಿಕ್ಕೆ ಅವಕಾಶ ಕೊಡು, ಉದ್ಯೋಗ ಕೊಡೋನಿಗೆ. ಹಾಗೆ ನಾವು ಅನ್ನ ಕೊಡುವುದರ ಹಿನ್ನೆಲೆ ಅವತ್ತಿದ್ದು 2 ದಿವಸದ್ದು 3 ದಿವಸದ್ದು ಅವನು ಸಶಕ್ತನಾಗುವ ತನಕ ಮಾತ್ರ ಹೊರತು, ಸಾಯುವ ತನಕ ನನ್ನ ಅನ್ನ ಹಾಕಿ ಸಾಕ್ತೇನೆ ಅಂತಂದ್ರೆ ಅವನಿಗೆ ಅವನ ತನ್ನ ವ್ಯಕ್ತಿತ್ವವನ್ನೇ ಅವನು ಕಳ್ಕೊಳ್ಳುವ ಹಾಗೆ ಮಾಡುದು. ಅದನ್ನ ಯಾವುದೇ ಯೋಜನೆಗಳು ಸಕ್ಸಸ್ ಆಗುದು ಯಾವಾಗ ಅಂದ್ರೆ ಪ್ರಜೆಗಳನ್ನ ಅವರನ್ನ ಸ್ವಾವಲಂಬಿಗಳನ್ನಾಗಿಸಿದ್ರೂ ಸಕ್ಸಸ್ ಆಗುತ್ತೆ. ನಾವು ಇವತ್ತು ಮಾಡ್ತಾ ಇರೋದು ಕೇವಲ ನಮ್ಮ 5 ವರ್ಷಕ್ಕೊಮ್ಮೆ ಸಿಗುವ ಓಟಿಗೋಸ್ಕರ ಮಾಡುವ ಯೋಜನೆಗಳು. ಅದು ಮುಂದಿನ 10 ತಲೆಮಾರಿಗೆ ಯೋಜನೆ ಹಿಡಿಯುತ್ತೆ. ಎಂಥ ಯೋಜನೆ ಹಾಕಿ ಹೋದ್ರಿ ಇವರು ಅಂತ. ಅದು ಬಿಡ್ಲಿಕ್ಕಿಲ್ಲ, ಹಿಡಿಲಿಕ್ಕಿಲ್ಲ. ಯಾಕೆಂದ್ರೆ ಜನ ಪ್ರಿಯವಾದ ಯೋಜನೆಗಳಾಗಿರ್ತಾರೆ. ಮುಂದೆ ನಿಲ್ಲಿಸಿದ್ರೆ ಜನರದೆಲ್ಲ ಆಕ್ರೋಶ ಬೆಳೆದು, ಯಾಕೆಂದ್ರೆ ನಮ್ಮ ತಲೆಯನ್ನು ಮಾರ್ಕೊಂಡೇ ನಾವು ಬದುಕಿರ್ತೇವೆ. ಯಾಕೆಂದ್ರೆ ಶಾಲೆಯಲ್ಲಿ ತಲೆ ತೆಗೆದು ಇಟ್ಟಿರ್ತಾರೆ ಒಳಗೆ, ಅವ್ರೇನು ತೆಗೆದ ಕೋಳಿ ಸೊಪ್ಪು ಬೂದಿ ಒಂದಿಷ್ಟು ಇಟ್ಟಿರ್ತಾರೆ. ನಾವು ಅದನ್ನು ನಂಬ್ಕೊಂಡೆ ಮುಂದಿನ ಬದುಕು ನಡೀತಾ ಇರುತ್ತೆ ಅಂತ ಯೋಚನೆ ಮಾಡ್ತಾ ಇರ್ತೇವೆ. ಆದ್ರಿಂದ ಸಂಪತ್ತು ಅನ್ನೋದನ್ನ ಉಪಯೋಗಿಸುವಾಗ ಮುಖ್ಯವಾಗಿ ಅನ್ನದಾನ ಪ್ರಧಾನ. ಅದರ ಜೊತೆಗೆ ಅವನ ಆ ಅನ್ನವನ್ನ ಸಂಪಾದಿಸುವ ದಾರಿಯನ್ನ ಹಾಕಿಕೊಟ್ಟ ಅಂದ್ರೆ ಅದು ಪೂರ್ಣವಾದ ದಾನ ಅಂತ ಅನಿಸುತ್ತೆ. ಪಾನೀಯಂ ಪ್ರಪದೇ ಗ್ರೀಷ್ಮೇ ಹೇಮಂತೆ ತಥೈವ ಚ ಅನ್ನಂಚ ಸರ್ವದಾ ತತ್ವ ಗಚ್ಚೇತ್ಯಾಮ್ಯಾನ್ನಯಾತನಾಂ. ಬೇಸಿಗೆ ಕಾಲದಲ್ಲಿ ಗಾಳಿ ಹಾಕಿ ತಣ್ಣಗಿನ ನೀರು ಕೊಡಿ, ಚಳಿಗಾಲದಲ್ಲಿ ಬಿಸಿ ಚಳಿಗಾಲ ಕಾಯಿಸ್ಲಿಕ್ಕೆ ಆಗುವ ಅಗ್ನಿ ಹಚ್ಚಿಡಿ, ಕಂಬಳಿ ಕೊಡಿ. ನಾವು ನಮ್ಮ ಹತ್ರ ಮನೆಯಲ್ಲಿ ಕಸ ಜಾಸ್ತಿ ಆಗಿದೆ ಅಂತ ಕೆಲವೊಮ್ಮೆ ಕೊಡುವುದಿರುತ್ತೆ, ಅಗತ್ಯ ಇಲ್ಲ ಅಂತ. ನಮ್ಗೆ ಅಗತ್ಯ ಇಲ್ಲ ಅಂತ, ಅವ್ರಿಗೆ ಅಗತ್ಯ ಇದೆಯೋ ನೋಡಲ್ಲ. ನಮ್ಮನೇಲಿ ಸ್ವಲ್ಪ ಜಾಸ್ತಿ ಆಯ್ತು ಕೊಟ್ಬಿಡಿ ಅಂತ ಹಾಗೆ ಕೊಡುವುದರಿಂದ ಯಾವುದೇ ಲಾಭ ಇಲ್ಲ. ಅಗತ್ಯ ಇದ್ದವರಿಗೆ ಅಗತ್ಯ ಕಾಲದಲ್ಲಿ ಕೊಟ್ರೆ ಅದು ಸರಿಯಾದ ದಾನ ಅಂತ ಅನಿಸುತ್ತೆ ಅಂತ. ಹೀಗೆ ಜ್ಞಾತೆ ಗೊತ್ತಿದ್ದು ಗೊತ್ತಿಲ್ಲದೆ ಮಾಡಿದ ಪ್ರತಿಯೊಂದು ಕೆಲಸಕ್ಕೂ ಒಂದು ಫಲ ಇದೆ. ನಾವು ಕೆಲವೊಂದು ಸರ್ತಿ ಅಭ್ಯಾಸದಿಂದ ಮಾಡ್ತಾ ಇರ್ತೇವೆ, ಅದರದನ್ನೇ ತಿಳಿದು ಮಾಡಿದ್ರೆ ಅದು 100 ಮಡಿ ಫಲ ಜಾಸ್ತಿ ಕೊಡುತ್ತೆ. ಹಾಗಾಗಿ ನಾವು ಮಾಡುವ ಕೆಲಸವನ್ನೇ ತಿಳಿದು ಮಾಡಿದ್ರೆ ಹೆಚ್ಚು ಫಲ. ಪರಾನ್ನೇ ಚ ರತಿಂ ತ್ಯಜೆ. ಒಬ್ಬ ಹೆಚ್ಚು ಸಾಧನೆ ಮಾಡಬೇಕು ಅಂದ್ರೆ ಏನ್ ಮಾಡಬೇಕು ಅಂದ್ರೆ ಆದಷ್ಟು ಇನ್ನೊಬ್ಬರನ್ನ ಆಶ್ರಯಿಸಿ ಅನ್ನವನ್ನು ಪಡೆಯುವುದನ್ನು ತಡಿಬೇಕು. ಇನ್ನೊಬ್ಬರಿಂದ ಆಶ್ರಯಿಸಿ ವಸ್ತುಗಳನ್ನು ಉಪಯೋಗಿಸಿಕೊಳ್ಳುವುದನ್ನು ಕಮ್ಮಿ. ಅಂದ್ರೆ ಸ್ವಾವಲಂಬಿ ಆಗುವುದಕ್ಕೆ ಎಷ್ಟು ಪ್ರಯತ್ನಿಸ್ತಾನೋ
ಅಷ್ಟು ಅಷ್ಟು ಭಗವಂತನ ಸಾಧನೆಗೆ ಅವನ ಮನಸ್ಸು ಚೇತರಿಸಿಕೊಳ್ಳುತ್ತೆ, ಭಗವಂತನ ಹತ್ತಿರಕ್ಕೆ ತೆರಳಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಹೀಗೆ ತುಂಬಾ ಮಾಹಿತಿಗಳನ್ನು ಕೊಡ್ತಾರೆ. ಸ್ನಾನದ ಬಗ್ಗೆ ಒಂದು ಇಷ್ಟು ದೊಡ್ಡ ಲಿಸ್ಟ್ ಇದೆ. ಸ್ನಾನದ ಬಗ್ಗೆ ಏನ್ರಿ ಹೇಳುದು, ನಮ್ಗೆ ಸೆಕೆ ಆದಾಗ ನಾವೇ ಹೋಗಿ ಸ್ನಾನ ಮಾಡ್ತೇವೆ, ಅದು ಸರಿ. ಆದ್ರೆ ಆ ಸ್ನಾನದ ಜೊತೆಗೆ ನಮಗೆ ಅನುಸಂಧಾನ ಹೇಗಿರ್ಬೇಕು, ಅದನ್ನು ಮಾಡುವಾಗ ನಮಗೆ ಸಿಗುವ ಫಲಗಳು ಏನಿದೆ ಅಂತ ಗೊತ್ತಿದ್ದಾಗ ಅದರ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವ ಆ ದೂರದೃಷ್ಟಿ ಅವರಿಗೆ ಏನಿತ್ತು ಅನ್ನುವ ಇನ್ನೂ ಅನೇಕ ಸಂಗತಿಗಳನ್ನ ನಾವು ನೋಡ್ಲಿಕ್ಕಿದೆ. ಅದನ್ನ ಮತ್ತೆ ಮುಂದಿನ ನಾಳೆಯ ಭಾಗದಲ್ಲಿ ನಾವು ನೋಡೋಣ ಅಂತ ಹೇಳ್ತಾ, ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಮಹೀಷಾಃ ಗೋಬ್ರಾಹ್ಮಣೇಭ್ಯ ಶುಭವಸ್ತು ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಕಾಲೇ ವರ್ಷತು ಪರ್ಜನ್ಯಃ ಪೃಥಿವೀ ಸಸ್ಯಶಾಲಿನಿ ದೇಶೋಯಂ ಕ್ಷೋಭರಹಿತಃ ಸಜ್ಜನಾಃ ಸಂತು ನಿರ್ಭಯಾಃ ಅಪುತ್ರಾಃ ಪುತ್ರಿಣಃ ಸಂತು ಪುತ್ರಿಣಃ ಸಂತು ಪೌತ್ರಿಣಃ ಅಧನಾಃ ಸಧನಾಃ ಸಂತು ಜೀವಂತು ಶರದಾಂ ಶತಂ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ತಪಸ್ವಿನೋ ದಾನಪರಾ ಯಶಸ್ವಿನೋ ಮನಸ್ವಿನೋ ಮಂತ್ರವಿದಃ ಸುಮಂಗಲಾಃ ಕ್ಷೇಮನ್ನ ವಿಂದಂತಿ ವಿನಾಯದರ್ಪಣಂ ತಸ್ಮೈ ಸುಭದ್ರಶ್ರವಸೇ ನಮೋ ನಮಃ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾನುಸೃತಸ್ವಭಾವಃ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು. ಕಡಲೋದನ್ಮಯದೀನಜಲವಿಹಾರಾನಿ ನಿಶಾಂತಂ ಕಮಲಾಕಾಂತಮಖಂಡಿತವಿಭವಾಬ್ಧಿಂ ಹರಿಣೀರೇ ಚರಮಾಂಗೋಧೃತಮಂದರತಟಿನಂ ಕೂರ್ಮಶರೀರಂ ಕಮಲಾಕಾಂತಮಖಂಡಿತವಿಭವಾಬ್ಧಿಂ ಹರಿಣೀರೇ ಕಮಲಾಕಾಂತಮಖಂಡಿತವಿಭವಾಬ್ಧಿಂ ಹರಿಣೀರೇ ಶಿತ ಕಮಲಾಕಾಂತಮಖಂಡಿತವಿಭವಾಬ್ಧಿಂ ಹರಿಣೀರೇ ತ್ರಿಪದಂ ವ್ಯಾಪ್ತ ಚತುರ್ದಶ ಭುವನಂ ವಾಮನರೂಪಂ ಕಮಲಾಕಾಂತಮಖಂಡಿತವಿಭವಾಬ್ಧಿಂ ಹರಿಣೀರೇ ಕ್ಷಪಿತ ಕ್ಷತ್ರಿಯ ವಂಶನಗಧರಂ ಭಾರ್ಗವರಾಮಂ ಕಮಲಾಕಾಂತಮಖಂಡಿತವಿಭವಾಬ್ಧಿಂ ಹರಿಣೀರೇ ಕಮಲಾಕಾಂತಮಖಂಡಿತವಿಭವಾಬ್ಧಿಂ ಹರಿಣೀರೇ ದಯಿತಾ ಚೋರ ನಿಬರ್ಹಣ ನಿಪುಣಂ ರಾಘವರಾಮಂ ಕಮಲಾಕಾಂತಮಖಂಡಿತವಿಭವಾಬ್ಧಿಂ ಹರಿಣೀರೇ ಮುರಳೀ ನಿಸ್ವನಮೋಹಿತವನಿತಂ ಯಾದವ ಕೃಷ್ಣಂ ಕಮಲಾಕಾಂತಮ ಪ್ರೀತಿಮನಂ ಸಪದಿಯಯಾ ಶ್ರೀರಮಣೋಯಂ ಅಕೃತೆ ಮಾಂ ವಿಜಯಧ್ವಜವರತೀರ್ಥೋ ಹರಿಗಾಥಾ ಅಯತೆ ಪ್ರೀತಿಮನಂ ಸಪದಿಯಯಾ ಶ್ರೀರಮಣೋಯಂ ಕಮಲಾಕಾಂತಮಖಂಡಿತವಿಭವಾಬ್ಧಿಂ ಹರಿಣೀರೇ ಕಮಲಾಕಾಂತಮಖಂಡಿತವಿಭವಾಬ್ಧಿಂ ಹರಿಣೀರೇ ಕಮಲಾಕಾಂತಮಖಂಡಿತವಿಭವಾಬ್ಧಿಂ